ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. UPSC ಪ್ರಿಲಿಮ್ಸ್ನಲ್ಲಿ ಅಗ್ರಿಕಲ್ಚರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಅಗ್ರಿಕಲ್ಚರಿಂದ ಕೇಳಬಹುದಾದಂತಹ ಕೆಲವೊಂದು ಅಂಶವನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋಣ. ಇವತ್ತು ನಾನು ಮಾಡ್ತಾ ಇರೋದು 1ನೇ ವಿಡಿಯೋ. ಇದಾದ ನಂತರ 2ನೇ ವಿಡಿಯೋ ಬರುತ್ತೆ. ಈ 2 ವಿಡಿಯೋಗಳಿಂದ ನಿಮಗೆ ಕನಿಷ್ಠ 4ರಿಂದ 6 ಅಂಕಗಳು ನೇರವಾಗಿ ಬರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಗಮನ ಇಟ್ಟು ಇದನ್ನು ನೋಡಿಕೊಂಡು ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಬಹುದು, ಇಲ್ಲ ಇದೇ PDF ಅನ್ನು ನಾವು ನಿಮಗೆ ಕೊಟ್ಟಿರ್ತೀವಿ. ಸೊ ಅದನ್ನು ನೀವು ರೆಫರ್ ಮಾಡಿಕೊಂಡು ಈ ವರ್ಷ ಎಕ್ಸಾಮ್ ಅನ್ನು ಬರೆದ್ರೆ ಖಂಡಿತವಾಗ್ಲೂ ನೀವು ಒಳ್ಳೆ ಅಂಕಗಳನ್ನ ಗಳಿಸ್ತೀರಿ. ಸರಿ, ಹಾಗಾದ್ರೆ ಶುರು ಮಾಡೋಣ. ನೋಡಿ, ಅಗ್ರಿಕಲ್ಚರ್ನಲ್ಲಿ ನಮ್ಮ ದೇಶದಲ್ಲಿ ಸುಮಾರು 42% ಜನ ಈ ಕೃಷಿಯ ಮೇಲೆ ಜೀವನಾಧಾರ ಆಗಿದ್ದಾರೆ. ಅಂದ್ರೆ ಅವರ ಜೀವನಾಧಾರವೇ ಅಗ್ರಿಕಲ್ಚರ್. 100 ಜನ ಇದ್ದಾರೆ ಅಂತ ಅಂದ್ರೆ ಅದರಲ್ಲಿ 42 ಜನ ಇವತ್ತು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ ನಮ್ಮ ಭಾರತದಲ್ಲಿ ಉದ್ಯೋಗ ಮಾಡೋರಲ್ಲಿ. ಇನ್ನು ಈ ಕೃಷಿ ಅನ್ನೋದು ನಮ್ಮ ದೇಶದ GDPಗೆ ಸುಮಾರು 18% ಕೊಡುಗೆಯನ್ನು ಕೊಡ್ತಾ ಇದೆ. ಇನ್ನು ನಮ್ಮ ಭಾರತ ಗೋಧಿ ಮತ್ತು ಹತ್ತಿ ಬೆಳೆಯೋದ್ರಲ್ಲಿ 2 ನಂಬರ್ ಇದೆ. ಅಕ್ಕಿ ಬೆಳೆಯೋದ್ರಲ್ಲಿ ಈಗ ಫಸ್ಟ್ ಆಗಿದೆ. ಮತ್ತೆ ನೀವು ಒಂದ್ಸಾರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಬೇಕಿದ್ದಾನೆ, ಯಾಕಂದ್ರೆ ಇದು ಆಗಾಗ ಚೇಂಜ್ ಆಗ್ತಾ ಇರುತ್ತೆ. ಒಂದ್ಸಾರಿ ನೀವು ಯಾವ ವರ್ಷ ವಿಡಿಯೋ ನೋಡ್ತಾ ಇರ್ತೀರಿ ನೋಡಿ ಇದನ್ನ, ಅವಾಗ ಒಂದ್ಸಾರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಇನ್ನು ಹಾಲಿರ್ಬಹುದು, ಪಲ್ಸಸ್ ಬೇಳೆಗಳಿರ್ಬಹುದು, ಸ್ಪೈಸಸ್ ಮಸಾಲೆ ಪದಾರ್ಥ ಇರಬಹುದು, ವಿ ಆರ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ಅತಿ ಹೆಚ್ಚು ನಾವೇ ಬೆಳಿತೀವಿ. ಓಕೆ. ಇನ್ನು ಲೈವ್ ಸ್ಟಾಕ್ ಹ್ಯಾಸ್ ಬಿಕಮ್ ಮೇಜರ್ ಕಾಂಟ್ರಿಬ್ಯೂಟರ್ ಟು ಅಗ್ರಿ GVA ಅಂದ್ರೆ ಗ್ರಾಸ್ ವ್ಯಾಲ್ಯೂ ಅಡಿಷನ್ ಅಂತ ಕರಿತಾವೆ ಇದನ್ನ. ವ್ಯಾಲ್ಯೂ ಆಡೆಡ್ GVA ಅಂತ ಬರುತ್ತೆ. ಇದನ್ನ ಎಕನಾಮಿ ಹೇಳುವಾಗ ಹೇಳ್ಬೇಕು ನಿಮಗೆ. ಸೊ ಇದರಲ್ಲಿ ಸುಮಾರು 30% ನಿಮಗೆ ಗ್ರೋತ್ ಆಗ್ತಾ ಇರೋದು ಈ ಲೈವ್ ಸ್ಟಾಕ್ ಇಂದ, ಅಂದ್ರೆ ಪಶು ಸಂಗೋಪನೆಯಿಂದ ಗ್ರೋತ್ ಆಗ್ತಾ ಇದೆ ಅಂತ ಹೇಳ್ತಾರೆ. GDPಗೆ ಮತ್ತು GVAಗೆ ಬಹಳಷ್ಟು ವ್ಯತ್ಯಾಸ ಇದೆ. ಸ್ವಲ್ಪ ಫ್ರೀ ಇದ್ದಾಗ ಇದನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ಅಗ್ರಿಕಲ್ಚರ್ ಮೇಲೆ ಟ್ಯಾಕ್ಸ್ ಏನಿದೆ ಅಂತ ಚೆಕ್ ಮಾಡಿದ್ರೆ, ಇನ್ಕಮ್ ಟ್ಯಾಕ್ಸ್ 1961 ಕಾಯ್ದೆ ಪ್ರಕಾರ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತಹ ಆಕ್ಟ್ಗಳ ಯಾವುದೇ ಒಂದು ಆಕ್ಟಿವಿಟೀಸ್ ಮೇಲೆ ಟ್ಯಾಕ್ಸ್ ಇಲ್ಲ. ಬಟ್ ಅಗ್ರಿಕಲ್ಚರ್ನ ಹೊರತುಪಡಿಸಿ ಈಗ ಉದಾಹರಣೆಗೆ ಪೌಲ್ಟ್ರಿ ಇರಬಹುದು, ಅಂದ್ರೆ ನಾವು ಏನು ಕೋಳಿ ಸಾಕಾಣಿಕೆ, ಇಂತಹ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರೆ ಅದಕ್ಕೆ ಟ್ಯಾಕ್ಸ್ ಇರುತ್ತೆ, ನೆನ್ಪಿಟ್ಕೊಡ್ರಿ. ಸೊ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ಗಳಿಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ. ಸರಿ, ಹಾಗೇನೆ ಗೌರ್ಮೆಂಟ್ ಇಂಪೋಸಸ್ ಕಸ್ಟಮ್ ಡ್ಯೂಟಿ ಆನ್ ಎಡಿಬಲ್ ಆಯಿಲ್ಸ್ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್. ಅಂದ್ರೆ ಇದೇನು ಅಂತ ಅಂದ್ರೆ ಕಸ್ಟಮ್ಸ್ ಅಂತ ಅಂದ್ರೆ, ಈಗ ನಮ್ಮ ಭಾರತ ಇದೆ, ನಾವು ಭಾರತದವರು ಈ ಕಡೆ ಇಂಡೋನೇಷ್ಯಾದಿಂದ ಎಲ್ಲ ಆಯಿಲ್ ತರಿಸ್ಕೊಳ್ತೀವಿ, ಪಾಮ್ ಆಯಿಲ್ ಅನ್ನ. ಸೊ ಇದಕ್ಕೆ ಸ್ವಲ್ಪ ಟ್ಯಾಕ್ಸ್ ಹಾಕ್ತಾರೆ ಸರ್ಕಾರದವರು, ಎಕ್ಸ್ಟ್ರಾ ಟ್ಯಾಕ್ಸ್ ಹೊರದೇಶದಿಂದ ಬರುವಂತ ಆಯಿಲ್ಗಳಿಗೆ, ಯಾಕಂದ್ರೆ ನಮ್ಮ ದೇಶದ ರೈತರನ್ನ ರಕ್ಷಣೆ ಮಾಡೋಕೆ. ಸರಿನಾ? ಸೊ ಇದನ್ನ ಕಸ್ಟಮ್ ಡ್ಯೂಟಿ ಅಂತ ಕರಿತೀವಿ. ಇದೊಂದು ಸ್ವಲ್ಪ ನಿಮಗೆ ಗೊತ್ತಿರಲಿ. ಇನ್ನು ತುಂಬಾ ಮುಖ್ಯವಾದಂತ ಟಾಪಿಕ್ ಏನಂತ ಅಂದ್ರೆ ಕ್ರಾಪಿಂಗ್ ಪ್ಯಾಟರ್ನ್ಗಳು. ಇದ್ರ ಮೇಲೆ ಬಹಳಷ್ಟು ಸಾರಿ ಪ್ರಶ್ನೆಗಳು ಬಂದಿದೆ. ಮೇಜರ್ ಕ್ರಾಪ್ಗಳು ಮತ್ತೆ ಕ್ರಾಪಿಂಗ್ ಪ್ಯಾಟರ್ನ್ ಅಂತ ನೋಡಿದಾಗ ಮೊದಲೇ ಒಂದು ಪದ ಬರುತ್ತೆ, ಕ್ರಾಪಿಂಗ್ ಇಂಟೆನ್ಸಿಟಿ ಅಂತ ಹೇಳಿ. ಕ್ರಾಪಿಂಗ್ ಇಂಟೆನ್ಸಿಟಿ ಅಂತ ಅಂದ್ರೆ ನಂಬರ್ ಆಫ್ ಕ್ರಾಪ್ಸ್ ಕಲ್ಟಿವೇಟೆಡ್ ಇನ್ ಅ ಪೀಸ್ ಆಫ್ ಲ್ಯಾಂಡ್. ಉದಾಹರಣೆಗೆ ಇದೊಂದು ಭೂಮಿ ಇದೆ ಅನ್ಕೊಡ್ರಿ, 1 ಎಕರೆ, ಇದೊಂದು ಎಕರೆ ಭೂಮಿ ಇದೆ ಅನ್ಕೊಡ್ರಿ. ಇಲ್ಲಿ 100 ಬೀಜಗಳನ್ನ ಬಿತ್ತಿದ್ದಾರೆ, ಇಲ್ಲಿ 50 ಬೀಜಗಳನ್ನ ಬಿತ್ತಿದ್ದಾರೆ, ಅದೇ ಬೆಳೆದು ಅನ್ಕೊಳ್ಳೋಣ. ಸೊ ಇಲ್ಲಿ ಕ್ರಾಪಿಂಗ್ ಇಂಟೆನ್ಸಿಟಿ ಯಾವ್ದು ಜಾಸ್ತಿ ಇದೆ? 200 ಜಾಸ್ತಿ ಇದೆ, ಅಂದ್ರೆ ಅಷ್ಟೇ ಜಾಗದಲ್ಲಿ ಹೆಚ್ಚು ಬೆಳೆ ಬೆಳೆದಿರ್ತಾರೆ. ಇನ್ನು ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಒಂದು ಪದ ಬರ್ತಾ ಇದೆ ಇಲ್ಲಿ, ಡಿಫ್ರೆಂಟ್ ಕ್ರಾಪ್ಸ್ ಗ್ರೋನ್ ಇನ್ ಆನ್ ಏರಿಯಾ ಪರ್ ಆನಮ್. ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಅಂದ್ರೆ ಈಗ ಇದೇ 1 ಎಕರೆ ಜಾಗದಲ್ಲಿ ಎಷ್ಟು ವಿಧವಾದಂತ ಬೆಳೆಗಳನ್ನ ಬೆಳೆದ್ರು ಅದನ್ನ ಚೆಕ್ ಮಾಡ್ತಾರಲ್ಲ, ಅದನ್ನ ಪ್ಯಾಟರ್ನ್ ಅಂತ ಕರೀತಾರೆ. ಇನ್ನು ಅಗ್ರಿಕಲ್ಚರ್ ನಲ್ಲಿ ಬಹಳಷ್ಟು ವಿಧಗಳು ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ಮಲ್ಟಿಪಲ್ ಕ್ರಾಪಿಂಗ್ ಅಂತ ಬರುತ್ತೆ. ಮಲ್ಟಿಪಲ್ ಕ್ರಾಪಿಂಗ್ ಅಂತ ಅಂದ್ರೆ ಹೆಸರೇ ಹೇಳೋ ಹಾಗೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಕ್ರಾಪ್ಗಳನ್ನ ಒಂದು ವರ್ಷದಲ್ಲಿ ಆರ್ಡರ್ಲಿ ಸಕ್ಸೆಷನ್ ಅಂದ್ರೆ ಒಂದಾದ್ಮೇಲೆ ಒಂದು ಬೆಳೀತಾರಲ್ಲ, ಅದನ್ನ ಮಲ್ಟಿಪಲ್ ಕ್ರಾಪಿಂಗ್ ಅಂತ ಕರೀತಾರೆ. ಅಂದ್ರೆ ಉದಾಹರಣೆಗೆ ಜನವರಿಯಿಂದ ಜೂನ್ ವರೆಗೂ ಒಂದು ಬೆಳೆ ಇರುತ್ತೆ, ಜುಲೈನಿಂದ ಡಿಸೆಂಬರ್ ವರೆಗೂ ಒಂದು ಬೆಳೆ ಇರುತ್ತೆ. 2 ಒಂದೇ ಸಾರಿ ಇರಲ್ಲ, ಒಂದನ್ನ ತೆಗಿತಾರೆ ಮೊದಲು, ಅದಾದ್ಮೇಲೆ ಮತ್ತೊಂದು ಬರುತ್ತಲ್ಲ, ಅದನ್ನ ಮಲ್ಟಿಪಲ್ ಕ್ರಾಪಿಂಗ್ ಅಂತ ಕರೀತಾರೆ. ಇನ್ನು 2ನೇದು ಇಂಟರ್ ಕ್ರಾಪಿಂಗ್ ಅಂತ ಬರುತ್ತೆ. ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಬೆಳೆಗಳನ್ನ ಸೈಮಲ್ಟೇನಿಯಸ್ ಆಗಿ ಬೆಳೆಯೋದು ವಿತ್ ಡಿಸ್ಟಿಂಕ್ಟ್ ರೋ ಅರೇಂಜ್ಮೆಂಟ್. ಅಂದ್ರೆ ಒಂದು ಲೈನ್ ಅಲ್ಲಿ ಏನು ಬೆಳೆಯೋದು ಅಂತ ಅಂದ್ರೆ ಗೋಧಿ ಬೆಳೆಯೋದು, ಮತ್ತೊಂದು ಲೈನ್ ಅಲ್ಲಿ ಈರುಳ್ಳಿಯನ್ನ ಬೆಳೆಯೋದು, ಗೋಧಿ ಬೆಳೆಯೋದು, ಈರುಳ್ಳಿಯನ್ನ ಬೆಳೆಯೋದು, ಈ ತರ ಲೈನ್ಗಳನ್ನ ಬೆಳೀತಾರಲ್ಲ, ಇದನ್ನ ಇಂಟರ್ ಕ್ರಾಪಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಮಿಕ್ಸ್ಡ್ ಕ್ರಾಪಿಂಗ್ ಅಂತ ಬರುತ್ತೆ, ಅಥವಾ AKA ಅಂತ ಅಂದ್ರೆ ಇಲ್ಲಿ ಆಲ್ಸೋ ನೋನ್ ಆಸ್ ಪಾಲಿಕಲ್ಚರ್. ಪಾಲಿ ಅಂದ್ರೆ ಬಹಳಷ್ಟು, ಪ್ಲಾಂಟಿಂಗ್ ಮೋರ್ ದೆನ್ 2 ಕ್ರಾಪ್ಸ್ ಸೈಮಲ್ಟೇನಿಯಸ್ಲಿ ವಿದೌಟ್ ಸ್ಪೆಸಿಫಿಕ್ ರೋ ಅರೇಂಜ್ಮೆಂಟ್. ಇಲ್ಲಿ ಹೇಗೆ ಬೆಳೀತಾರೆ ಅಂದ್ರೆ ಅದೇ ಹೊಲದಲ್ಲಿ ಈ ತರ ಸಾಲುಗಳಿರಲ್ಲ, ಹೇಗೆ ಬೇಕೋ ಹಾಗೆ ಬೇರೆ ಬೆಳೆಗಳನ್ನ ರ್ಯಾಂಡಮ್ ಆಗಿ ಬೆಳೆದು ಬಿಡ್ತಾರೆ. ಇನ್ನೊಂದು ಸ್ಟ್ರಿಪ್ ಕ್ರಾಪಿಂಗ್ ಅಂತ ಬರುತ್ತೆ. ಸ್ಟ್ರಿಪ್ ಕ್ರಾಪಿಂಗ್ ಅಂತ ಅಂದ್ರೆ ಇಲ್ಲಿ ಸೇಮ್ ಒಂಥರ ಇದು ಇಂಟರ್ ಕ್ರಾಪಿಂಗ್ ತರಾನೇ, ಸ್ವಲ್ಪ ಜಾಸ್ತಿ ಸ್ಟ್ರಿಪ್, ದೊಡ್ಡ ಸ್ಟ್ರಿಪ್ ಗಳಿರುತ್ತೆ ಸ್ಟ್ರಿಪ್ ಕ್ರಾಪಿಂಗ್ ನಲ್ಲಿ.
ಸೇಮ್ ಇಂಟರ್ ಕ್ರಾಪಿಂಗ್ ತರಾನೇ ಇರುತ್ತೆ, ಸ್ಟ್ರಿಪ್ಗಳು ದೊಡ್ಡದಿರುತ್ತೆ, ಒಂದು ಸಾಲಿನಲ್ಲಿ ಒಂದು ಬೆಳೆ, ಮತ್ತೊಂದು ಸಾಲಿನಲ್ಲಿ ಮತ್ತೊಂದು ಬೆಳೆ ಇರುತ್ತೆ. ಇನ್ನು ನೆಕ್ಸ್ಟ್ ಕೌಂಟರ್ ಬಂಡಿಂಗ್ ಅಂತ ಒಂದು ಬರುತ್ತೆ. ಕೌಂಟರ್ ಬಂಡಿಂಗ್ ಅಂತ ಅಂದ್ರೆ ಏನಂತ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ಲಾಂಟಿಂಗ್ ಅಲಾಂಗ್ ಎಲಿವೇಶನ್ ಕೌಂಟರ್ ಲೈನ್ಸ್ ಟು ಕ್ರಿಯೇಟ್ ವಾಟರ್ ಬ್ರೇಕ್ಸ್, ಎಕ್ಸಾಂಪಲ್ ಟೀ ಆರ್ ಕಾಫಿ. ಈ ತರ ಇಳಿಜಾರು ಇರುತ್ತಲ್ಲ, ಸೊ ಇಲ್ಲಿ ನೀರ್ ಹರಿದು ಹೋಗ್ಬಿಡುತ್ತೆ. ಇದನ್ನ ನಿಲ್ಸ್ಕೋಕ್ಕೋಸ್ಕರ ಈ ತರ ಇಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಈ ಲೈನ್ ಗಳನ್ನ ಮಾಡಿರ್ತಾರೆ. ಈ ತರ ಇವನ್ನ ಕೌಂಟರ್ ಬಡ್ಡಿಂಗ್ ಅಥವಾ ಬಂಡಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನು ಸಬ್ಸಿಸ್ಟೆನ್ಸ್ ಅಗ್ರಿಕಲ್ಚರ್ ಅಂತ ಬರುತ್ತೆ. ಸಬ್ಸಿಸ್ಟೆನ್ಸ್ ಅಗ್ರಿಕಲ್ಚರ್ ಅಂತ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದು. ಅದರಲ್ಲಿ ಎರಡು ವಿಧ ಬರುತ್ತೆ. ಪ್ರಿಮಿಟಿವ್ ಸಬ್ಸಿಸ್ಟೆನ್ಸ್ ಅಗ್ರಿಕಲ್ಚರ್ ಅಂತ ಹೇಳಿ, ಇದರ ಅರ್ಥ ಏನು ಅಂತ ಅಂದ್ರೆ ಆಲ್ಸೋ ನೋನ್ ಆಸ್ ಶಿಫ್ಟಿಂಗ್ ಕಲ್ಟಿವೇಶನ್. ಏನಪ್ಪಾ ಉದಾಹರಣೆಗೆ ಒಂದು ಇದನ್ನ ಸಾಮಾನ್ಯವಾಗಿ ಬುಡಕಟ್ಟು ಸಮುದಾಯದವರು ಮಾಡ್ತಾರೆ. ಒಂದು ಕಾಡಿದೆ ಅನ್ಕೊಡ್ರಿ, ಈ ಕಾಡಿನಲ್ಲಿ ಜನ ಇಲ್ಲಿದ್ದಾರೆ ಅನ್ಕೊಂಡು ಇಲ್ಲಿಗೆ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಇವರು ಫರ್ಟಿಲೈಸರ್ ಎಲ್ಲ ಬಳಸಲ್ಲ. ಒಂದು 10 ವರ್ಷ ಆಯ್ತು, ಈ ಮಣ್ಣು ಫಲವತ್ತತೆನ ಕಳೆದುಕೊಳ್ಳುತ್ತೆ. ಅವಾಗ ಇವ್ರು ಏನ್ ಮಾಡ್ತಾರೆ, ಇಲ್ಲಿಂದ ಜಾಗ ಶಿಫ್ಟ್ ಮಾಡ್ಕೊಂಡು ಇಲ್ಲಿ ಬರ್ತಾರೆ, ಇಲ್ಲಿ ಅಗ್ರಿಕಲ್ಚರ್ ನ ಸ್ಟಾರ್ಟ್ ಮಾಡ್ತಾರೆ. ಇದನ್ನೇ ಶಿಫ್ಟಿಂಗ್ ಕಲ್ಟಿವೇಶನ್ ಅಥವಾ ಪ್ರಿಮಿಟಿವ್ ಸಬ್ಸಿಸ್ಟೆನ್ಸ್ ಅಗ್ರಿಕಲ್ಚರ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಬುಡಕಟ್ಟು ಸಮುದಾಯವರು ಇದನ್ನ ಮಾಡ್ತಿರ್ತಾರೆ. ಆಮೇಲೆ ಇಲ್ಲಿ ಬಂದ್ರಲ್ಲ, ಇಲ್ಲಿಂದ ಇಲ್ಲಿಗೆ ಇಲ್ಲ ಮತ್ತೆ ಸಸ್ಯಗಳು ಇರ್ತದನ್ನ ಬೆಂಕಿ ಹಚ್ಚಿ ಎಲ್ಲ ಬೆಂಕಿಯನ್ನು ಹಚ್ಚಿ ಅದನ್ನ ನಾಶ ಮಾಡ್ತಾರೆ. ನಾಶ ಮಾಡಿ ಅಲ್ಲಿರುವಂತ ಬೂದಿಯಿಂದಾನೇ ಅವರು ಫರ್ಟಿಲಿಟಿ ಸಿಗುತ್ತೆ ಮಣ್ಣಿಗೆ, ಅದರಿಂದ ಅಲ್ಲಿ ಕೃಷಿಯನ್ನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ಸ್ಲಾಶ್ ಅಂಡ್ ಬರ್ನ್ ಅಗ್ರಿಕಲ್ಚರ್ ಅಂತಾನು ಕೂಡ ಕರೀತಾರೆ. ನೋಡಿ, ಪ್ರಿಮಿಟಿವ್ ಸಬ್ಸಿಸ್ಟೆನ್ಸ್ ಅಗ್ರಿಕಲ್ಚರ್ ಅಂದ್ರೂ ಒಂದೇ, ಶಿಫ್ಟಿಂಗ್ ಕಲ್ಟಿವೇಶನ್ ಅಂದ್ರೂ ಒಂದೇ, ಸ್ಲಾಶ್ ಅಂಡ್ ಬರ್ನ್ ಅಗ್ರಿಕಲ್ಚರ್ ಅಂದ್ರೂ ಒಂದೇ, ನೆನ್ಪಿಟ್ಕೊಡ್ರಿ. ಸರಿನಾ? ಮತ್ತೆ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರಿದೆ. ಇದನ್ನ ನಾರ್ತ್ ಈಸ್ಟ್ ಭಾಗದಲ್ಲಿ, ಭಾರತದ ಈಶಾನ್ಯ ಭಾಗದಲ್ಲಿ ಜುಮ್ಮಿಂಗ್ ಅಂತ ಕರೀತಾರೆ. ಆಮೇಲೆ ಸೆಂಟ್ರಲ್ ಅಮೆರಿಕಾ ಮೆಕ್ಸಿಕೋದಲ್ಲಿ ಮಿಲ್ಪಾ ಅಂತ ಕರೀತಾರೆ. ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಲ್ಲಿ ಲಡಾಂಗ್ ಅಂತ ಕರೀತಾರೆ. ಬರ್ಮಾ ಮತ್ತು ಇಲ್ಲಿ ತೌಂಗ್ಯಾ ಅಂತ ಕರೀತಾರೆ. ಥೈಲ್ಯಾಂಡ್ ನಲ್ಲಿ ತಮ್ರಾಯ್ ಅಂತ ಕರೀತಾರೆ. ಫಿಲಿಪೈನ್ಸ್ ಅಲ್ಲಿ ಟೆಂಗಿನ್ ಅಂತ ಕರೀತಾರೆ. ಶ್ರೀಲಂಕಾದಲ್ಲಿ ಚೆನಾ ಅಂತ ಕರೀತಾರೆ. ಇದೆಲ್ಲಾನು ಒಂದೇ ಅರ್ಥ, ಏನು, ಶಿಫ್ಟಿಂಗ್ ಕಲ್ಟಿವೇಶನ್. ಇನ್ನೊಂದು ಬರುತ್ತೆ ಇಂಟೆನ್ಸಿವ್ ಸಬ್ಸಿಸ್ಟೆನ್ಸ್ ಅಗ್ರಿಕಲ್ಚರ್ ಅಂತ. ಇಲ್ಲಿ ಬಹಳಷ್ಟು ಜನ ಇರ್ತಾರಲ್ಲ ಮಾನ್ಸೂನ್ ಏರಿಯಾಗಳಲ್ಲಿ, ಅಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ. ಸೇಮ್ ಇದು ಒಂಥರ ಸಬ್ಸಿಸ್ಟೆನ್ಸ್ ಅಗ್ರಿಕಲ್ಚರ್. ನೆಕ್ಸ್ಟ್ ಮತ್ತೊಂದು ಬರುತ್ತೆ ಅಗ್ರಿಕಲ್ಚರ್ ನಲ್ಲಿ ವಿಧಗಳಲ್ಲಿ, ಪ್ಲಾಂಟೇಶನ್ ಅಗ್ರಿಕಲ್ಚರ್. ಪ್ಲಾಂಟೇಶನ್ ಅಂತ ಅಂದ್ರೆ ತೋಟಗಳ ರೀತಿ. ಟೀ, ಕಾಫಿ, ಕೊಕೋವಾ, ರಬ್ಬರು, ಕಾಟನ್, ಆಯಿಲ್ ಪಾಮ್, ಸುಗರ್ ಕೇನ್ ಇವನ್ನೆಲ್ಲ ಮಾಡ್ತಾರಲ್ಲ, ಇದನ್ನ ಪ್ಲಾಂಟೇಶನ್ ಅಗ್ರಿಕಲ್ಚರ್ ಅಂತ ಕರೀತಾರೆ. ಯುರೋಪಿಯನ್ನರು ಇದನ್ನ ನಮಗೆ ಹೆಚ್ಚಿಗೆ ಪರಿಚಯಿಸಿದ್ರು. ಇನ್ನು ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಬರುತ್ತೆ. ಈ ಪದದ ಅರ್ಥ ಕ್ರಾಪ್ ಮತ್ತು ಲೈವ್ ಸ್ಟಾಕ್ ಎರಡನ್ನೂ ಮಾಡ್ತಾ ಹೋಗೋದು, ಬೆಳೆಯನ್ನು ಬೆಳೀತಾ ಹೋಗೋದು, ಈ ಕಡೆ ಪಶು ಸಂಗೋಪನೆಯನ್ನು ಕೂಡ ಮಾಡೋದು. ಇದನ್ನ ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಕರೀತಾರೆ. ನೋಡಿ, ಮಿಕ್ಸ್ಡ್ ಫಾರ್ಮಿಂಗ್ ಬೇರೆ, ಮಿಕ್ಸ್ಡ್ ಕ್ರಾಪಿಂಗ್ ಬೇರೆ. ದಯವಿಟ್ಟು ಅರ್ಥ ನೆನ್ಪಿಟ್ಕೊಡ್ರಿ. ಮಿಕ್ಸ್ಡ್ ಕ್ರಾಪ್ ಅಂದ್ರೆ ಇಲ್ಲಿ ಬೆಳೆ ಮಾತ್ರ ಬೇರೆ ಬೇರೆ, ಮಿಕ್ಸ್ಡ್ ಫಾರ್ಮ್ ಅಂತ ಅಂದ್ರೆ ಅಲ್ಲಿ ಕೃಷಿ ಮತ್ತು ಪಶು ಸಂಗೋಪನೆ ಎರಡೂ ಇರುತ್ತೆ. ಇನ್ನು ವಿಟಿಕಲ್ಚರ್ ಅನ್ನುವಂತ ಪದ ಬರುತ್ತೆ. ವಿಟಿಕಲ್ಚರ್ ಅಂತ ಅಂದ್ರೆ ಇಲ್ಲಿ ಸಿಟ್ರಸ್ ಫ್ರೂಟ್ ಗಳನ್ನ ಬೆಳೆಸೋದು. ಸಿಟ್ರಸ್ ಅಂತ ಅಂದ್ರೆ ಹುಳಿ ಇರುತ್ತಲ್ಲ ಅದು, ವಿಟಮಿನ್ ಸಿ ಇರುತ್ತಲ್ಲ, ಆರೆಂಜ್ ಇರಬಹುದು, ಆಮೇಲೆ ಲೆಮನ್ ಇರಬಹುದು. ಇದನ್ನ ಉದಾಹರಣೆಗೆ ಇದು ಎಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಮೆಡಿಟರೇನಿಯನ್ ಸಮುದ್ರದ ಸುತ್ತಮುತ್ತ, ಮೆಡಿಟರೇನಿಯನ್ ಸಮುದ್ರ ಸುತ್ತಮುತ್ತ ಇದನ್ನ ಬೆಳೆಯಲಾಗುತ್ತೆ. ಅಲ್ಲೆಲ್ಲ ಬರುತ್ತಲ್ಲ, ಇಟಲಿ ಇರ್ಬೋದು, ಟರ್ಕಿ ಇರ್ಬೋದು, ಆ ಭಾಗದ ದೇಶಗಳು ಅಲ್ಲಿ. ಹಾಗಾಗಿನೇ ಅಲ್ಲಿ ವೈನ್ಗಳು ತುಂಬಾ ಫೇಮಸ್. ಹೈ ಕ್ವಾಲಿಟಿ ವೈನ್ಗಳನ್ನ ಅಲ್ಲಿ ಬೆಳೀತಾರೆ. ಅಂದ್ರೆ ಸಿಟ್ರಸ್ ಫ್ರೂಟ್ ಗಳನ್ನ ಬೆಳೆದೋದ್ರಿಂದ ವೈನ್ ರೆಡಿ ಮಾಡ್ತಾರೆ. ಇನ್ನೊಂದು ಟ್ರಕ್ ಫಾರ್ಮಿಂಗ್ ಅಂತ ಬರುತ್ತೆ. ಟ್ರಕ್ ಫಾರ್ಮಿಂಗ್ ಅಂತ ಅಂದ್ರೆ ಇಲ್ಲಿ ವೆಜಿಟೇಬಲ್ ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ, ವೆಜಿಟೇಬಲ್ ಗಳನ್ನ ಚೆನ್ನಾಗಿ ಬೆಳೆಸ್ತಾರೆ ಇಲ್ಲಿ. ನೆಕ್ಸ್ಟ್ ಫ್ಯಾಕ್ಟರಿ ಫಾರ್ಮಿಂಗ್ ಅಂತ ಬರುತ್ತೆ. ಫ್ಯಾಕ್ಟರಿ ಫಾರ್ಮಿಂಗ್ ನ ಅರ್ಥ ಲೈಫ್ ಸ್ಟಾಕ್ ಲೈಕ್ ಪೌಲ್ಟ್ರಿ. ಈ ಪೌಲ್ಟ್ರಿ, ಆಮೇಲೆ ಪಶು ಸಂಗೋಪನೆ, ಕುರಿ ಸಾಕಾಣಿಕೆ, ಆಮೇಲೆ ಈ ಕೋಳಿ ಸಾಕಾಣಿಕೆ, ಇಂಥದ್ದೆಲ್ಲ ಇಲ್ಲಿ ಬರುತ್ತೆ. ನೀವು ಸಾಮಾನ್ಯವಾಗಿ ಫ್ರೀ ಇದ್ದಾಗ ಉಳಿದಿರುವಂತ ಸಾಲುಗಳನ್ನ ಓದ್ಕೊಳ್ಳಿ. ಇನ್ನು ಆಪ್ ಫಾರ್ಮಿಂಗ್ ಅಂದ್ರೆ ಕೋಆಪರೇಟಿವ್, ಸಹಕಾರಿ. ಓಕೆ, ಸಹಕಾರಿ. ಉದಾಹರಣೆ ನಮ್ಮಲ್ಲಿ ನಂದಿನಿ ಇದೆಯಲ್ಲ, ಆ ತರ ಅಮೂಲ್ ಗುಜರಾತ್ ನಲ್ಲಿ ಆ ತರ ಬೆಳೆಗಳನ್ನ ಬೆಳೀತಾ ಹೋಗೋದು. ಇನ್ನು ಕಲೆಕ್ಟಿವ್ ಫಾರ್ಮಿಂಗ್ ಅಂತ ಬರುತ್ತೆ. ಕಲೆಕ್ಟಿವ್ ಫಾರ್ಮಿಂಗ್ ಅಂತ ಅಂದ್ರೆ ಏನು, ಫಾರ್ಮರ್ಸ್ ಪೂಲ್ ಇನ್ ಆಲ್ ದ ರಿಸೋರ್ಸಸ್ ಲೈಕ್ ಲ್ಯಾಂಡ್, ಲೈಫ್ ಸ್ಟಾಕ್, ಲೇಬರ್. ಏನ್ ಮಾಡ್ತಾರೆ ರೈತರು, ಒಂದು ಊರಲ್ಲಿ 10 ರೈತರು ಇದಾರೆ ಅನ್ಕೊಳ್ಳೋಣ, 10 ರೈತರದ್ದು ಬೇರೆ ಬೇರೆ ಜಮೀನಿದೆ, ಎಲ್ಲ ಸೇರಿಸ್ತಾರೆ. ಎಲ್ಲರೂ ಸೇರ್ಕೊಂಡು ಪ್ರತಿಯೊಂದು ಜಾಗದಲ್ಲಿ ಹೋಗಿ ದುಡಿತಾರೆ. ಪ್ರತಿಯೊಂದು ಜಾಗದಲ್ಲಿ ತಮ್ಮ ತಮ್ಮ ಪಶುಗಳನ್ನ ಬೆಳೆಸ್ತಾರೆ. ಅದರಿಂದ ಬರುವಂತ ಲಾಭವನ್ನ ಹಂಚಿಕೊಳ್ತಾರೆ. ಕಲೆಕ್ಟಿವ್ ಫಾರ್ಮಿಂಗ್ ಅಂತ ಕರೀತಾರೆ ಇದನ್ನ. ಓಕೆ, ಸೊ ಇದರಿಂದ ಅವರಿಗೆ ಬಹಳಷ್ಟು ಲಾಭನೂ ಕೂಡ ಸಿಗ್ತಾ ಹೋಗುತ್ತೆ. ಇನ್ನು ಡ್ರೈಲ್ಯಾಂಡ್ ಫಾರ್ಮಿಂಗ್ ಅಂತ ಅಂದ್ರೆ ಒಣಭೂಮಿ ಬೇಸಾಯ, ಒಣ ಬೇಸಾಯ. 75 ಸೆಂಟಿಮೀಟರ್ ಗಿಂತ ಕಡಿಮೆ ಮಳೆಯಲ್ಲಿ ಆಗುತ್ತಲ್ಲ, ಅಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪದ, UPSC ಪ್ರಿಲಿಮ್ಸ್ ಅಲ್ಲಿ ಹಿಂದೆ ಕೇಳಿದ್ದಾರೆ, ಪರ್ಮಾಕಲ್ಚರ್ ಅಂತ ಹೇಳಿ. ಪರ್ಮಾಕಲ್ಚರ್ ಅಂತ ಅಂದ್ರೆ ಒಂದ್ಸರಿ ಚೆಕ್ ಮಾಡೋಣ. ಪರ್ಮಾಕಲ್ಚರ್ ಅಂದ್ರೆ ನೋಡಿ, ಪರ್ಮನೆಂಟ್ ಅಗ್ರಿಕಲ್ಚರ್.
ಅಥವಾ ಪರ್ಮನೆಂಟ್ ಕಲ್ಚರ್. ಇದು ಎರಡನ್ನ ಸೇರಿಸಿದಾಗ ಪರ್ಮಾಕಲ್ಚರ್ ಅನ್ನುವಂಥ ಪದ ಬಂದಿದೆ. ಇಲ್ಲಿ ನೋಡೋಣ ಇದೇನಂತ ಹೇಳಿ. ಇಟ್ ಈಸ್ ಎ ಸಸ್ಟೈನಬಲ್ ಫಾರ್ಮಿಂಗ್ ದ್ಯಾಟ್ ಮಿಮಿಕ್ಸ್ ನ್ಯಾಚುರಲ್ ಎಕೋಸಿಸ್ಟಮ್ಸ್ ಟು ಕ್ರಿಯೇಟ್ ಸೆಲ್ಫ್ ಸಸ್ಟೈನಿಂಗ್ ಅಗ್ರಿಕಲ್ಚರ್ ಸಿಸ್ಟಮ್. ಅಂದ್ರೆ ಸೆಲ್ಫ್ ಸಸ್ಟೈನ್ ಅಗ್ರಿಕಲ್ಚರ್ ತನ್ನ ಮೇಲೆ ತಾನೇ ಅವಲಂಬಿತವಾಗಿ ಚೆನ್ನಾಗಿ ಬೆಳೀತಾ ಹೋಗೋದನ್ನ ಪರ್ಮಾಕಲ್ಚರ್ ಅಂತ ಕರೀತಾರೆ. ಇಲ್ಲಿ 3 ಮುಖ್ಯವಾದಂತ ಅಂಶಗಳನ್ನ ಗಮನಿಸ್ತಾರೆ. ಮೊದಲೇದು ಅರ್ತ್ ಕೇರ್, ಭೂಮಿಗೆ ಹಾನಿ ಮಾಡೋ ಹಾಗಿಲ್ಲ. ಪೀಪಲ್ ಕೇರ್, ಜನರಿಗೆ ಹಾನಿ ಮಾಡೋ ಹಾಗಿಲ್ಲ. ಫೇರ್ ಶೇರ್, ಎಲ್ರಿಗೂ ಸಮನಾದಂತ ನ್ಯಾಯ ಸಿಗಬೇಕು. ಸರಿ, ಹಾಗಾದ್ರೆ ಏನ್ ಸರ್ ಪರ್ಮಾಕಲ್ಚರ್ ಅಂತ ಅಂದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಈ PDF ಅಲ್ಲಿ ಸ್ವಲ್ಪ ನಿಮ್ಗೆ ಮಿಸ್ಟೇಕ್ ಆಗಿರುತ್ತೆ, ತಿದ್ದುಕೊಳ್ಳಿ ಅದರಲ್ಲಿರೋದನ್ನ. ಇಲ್ಲಿ ನಾವು ಫೀಚರ್ಗಳನ್ನ ನೋಡೋಣ. ಪಕ್ಕದಲ್ಲಿ ಪರ್ಮಾಕಲ್ಚರ್ ಅಂತ ಇದೆ, ಪಕ್ಕದಲ್ಲಿ ಕನ್ವೆನ್ಷನಲ್, ಏನೀಗ ನಾವು ಸಾಂಪ್ರದಾಯಿಕವಾಗಿ ಅಗ್ರಿಕಲ್ಚರ್ ಮಾಡ್ತೀವಲ್ಲ ನಿಮ್ ಕಡೆ, ಅದಿದೆ, ಈಗ ಅರ್ಥ ಮಾಡ್ಕೊಳ್ಳಿ. ಸೊ ಅಪ್ರೋಚ್ ಯಾವ ತರ ಇರುತ್ತೆ? ಪರ್ಮಾಕಲ್ಚರ್ ನಲ್ಲಿ ಎಕೋಲಾಜಿಕಲ್ ಅಂದ್ರೆ ಪರಿಸರಕ್ಕೆ ಅನುಕೂಲವಾಗುವಂತ ರೀತಿಯಲ್ಲಿ ಅಗ್ರಿಕಲ್ಚರ್ ಇರುತ್ತೆ. ಕನ್ವೆನ್ಷನಲ್ ಇಂಡಸ್ಟ್ರಿಗಳು, ಉದಾಹರಣೆ ಕಬ್ಬೆಲ್ಲ ಬೆಳಿತೀವಲ್ಲ ಆ ತರ. ಇನ್ನು ಇನ್ಪುಟ್ಸ್ ಅಂತ ನೋಡಿದಾಗ ಪರ್ಮಾಕಲ್ಚರ್ ಅಲ್ಲಿ ನ್ಯಾಚುರಲ್ ಆಗಿ ಬೆಳಿತೀವಿ ನಾವು. ಕನ್ವೆನ್ಷನಲ್ ಅಲ್ಲಿ ಕೆಮಿಕಲ್ಸ್, ನೀವು ನೋಡಿರಲ್ಲ ಫರ್ಟಿಲೈಸರ್ ಎಲ್ಲ ನಾವು ಹಾಕ್ತಿವಿ. ಇನ್ನು ಕ್ರಾಪಿಂಗ್ ಅಂತ ಬಂದ್ರೆ ಪರ್ಮಾಕಲ್ಚರ್ ನಲ್ಲಿ ಮಿಕ್ಸ್ಡ್ ಕ್ರಾಪಿಂಗ್ ಇರುತ್ತೆ, ಬಹಳಷ್ಟು ಬೆಳೆಗಳನ್ನ ಮಿಕ್ಸ್ ಮಾಡಿ ಬೆಳಿತೀವಿ. ಕನ್ವೆನ್ಷನಲಿ ಓನ್ಲಿ ಮೋನೋ, ಅಂದ್ರೆ ಈಗ ಉದಾಹರಣೆಗೆ ಶುಗರ್ ಕೇನ್ ಮಾತ್ರ ಬೆಳೆಯೋದು, ಈ ತರ. ಸಸ್ಟೈನಬಿಲಿಟಿ ಅಂದ್ರೆ ಸುಸ್ಥಿರತೆ, ಎಷ್ಟು ತಾಳಿಕೊಳ್ಳುವಂತ ಸಾಮರ್ಥ್ಯ ಇರುತ್ತೆ ಅಂತ ನೋಡಿದಾಗ ಪರ್ಮಾಕಲ್ಚರ್ ಹೈ ಇರುತ್ತೆ, ಕನ್ವೆನ್ಷನಲ್ ಫಾರ್ಮಿಂಗ್ ಲೋ ಇರುತ್ತೆ. ಓಕೆ, ಸೊ ಹಾಗಾಗಿ ನಾವು ಇದನ್ನ ಬಿಟ್ಟು ಈಗ ಪರ್ಮಾಕಲ್ಚರ್ ಕಡೆಗೆ ಹೊರಳಬೇಕಾಗಿದೆ, ಇನ್ನೂ ಹೊರಳಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ನೆನ್ಪಿಟ್ಕೊಡ್ರಿ. ಇನ್ನು ನೆಕ್ಸ್ಟ್ ಝೀರೋ ಟಿಲ್ಲೇಜ್ ಅಂತ ಬರುತ್ತೆ. ಹಿಂದೆ UPSC ನಲ್ಲಿ 2020ರಲ್ಲಿ ಬಂದಿದೆ ಇದು ಪ್ರಶ್ನೆ. ಝೀರೋ ಟಿಲ್ಲೇಜ್ ಅಂತ ಅಂದ್ರೆ ನೋ ಟಿಲ್. ಟಿಲ್ ಅಂತ ಅಂದ್ರೆ ಏನು? ಉಳುಮೆ. ಆ ನೇಗಿಲಿರುತ್ತಲ್ಲ, ಈ ತರ ನೇಗಿಲಿರುತ್ತೆ ನೋಡಿ, ರೈತರು ಬಳಸ್ತಾರಲ್ಲ, ಸೊ ಈ ನೇಗಿಲನ್ನೇ ಬಳಸೋ ಹಾಗಿಲ್ಲ ಹೊಲದಲ್ಲಿ. ಇದನ್ನ ಇಲ್ಲದೆ ಜಸ್ಟ್ ಬೆಳೆಯನ್ನ ಬೆಳೀತಾ ಹೋಗೋದು. An agricultural practice in which seeds are sown directly into the soil without ploughing or disturbing it. ನೆಲವನ್ನ ಅಗಿಯೋ ಹಾಗಿಲ್ಲ, ಜಸ್ಟ್ ಬೀಜ ಮಾತ್ರ ಬಿತ್ತೋದು. ಸೊ ಹೇಗೆ ವರ್ಕ್ ಆಗುತ್ತೆ ಇದು? ಅಲ್ಲಿ ಹಿಂದಿನ ಬೆಳೆಗಳು ಏನಿರುತ್ತಲ್ಲ, ಕ್ರಾಪ್ ರೆಸಿಡ್ಯೂ, ಅದೇ ಗೊಬ್ಬರ ಆಗುತ್ತೆ. ಸ್ಪೆಷಲ್ ಮಷಿನ್ ಲೈಕ್ ಝೀರೋ ಟಿಲ್ಲೇಜ್ ಸೀಡ್ ಡ್ರಿಲ್ಲರ್ ಇವುಗಳನ್ನ ಬಳಸ್ತಾರೆ. ಸೀಡ್ಸ್ ಆರ್ ಪ್ಲೇಸ್ ಡೈರೆಕ್ಟ್ಲಿ ಇಂಟು ದ ಸಾಯಿಲ್, ಮಣ್ಣೊಳಗಡೆ ಬೀಜ ಹಾಕಿ ಬಿಟ್ಬಿಡೋದು ಅಷ್ಟೇ, ಮತ್ತೇನು ಇಲ್ಲ. ಸರಿ, ಇನ್ನು ನೆಕ್ಸ್ಟ್ ಅಡ್ವಾಂಟೇಜಸ್ ಏನಿದ್ರದು? ಅಡ್ವಾಂಟೇಜಸ್ ಏನು ಅಂತ ನೋಡಿದ್ರೆ ಮೊದಲನೇದಾಗಿ ಸಾಯಿಲ್ ಹೆಲ್ತ್. ಸಾಯಿಲ್ ಹೆಲ್ತ್ ಏನಿರುತ್ತೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಪ್ರಿಸರ್ವ್ಸ್ ಸಾಯಿಲ್ ಸ್ಟ್ರಕ್ಚರ್. ಈ ಒಂದು ಝೀರೋ ಟಿಲೇಜ್ ನಿಂದ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸಾಯಿಲ್ ಹೆಲ್ತ್ ಚೆನ್ನಾಗಿರುತ್ತೆ, ಹಾಗೇನೆ ಸಾಯಿಲ್ ಸ್ಟ್ರಕ್ಚರ್ ಕೂಡ ಚೆನ್ನಾಗಿ ಉಳಿಯುತ್ತೆ. ಮೈಕ್ರೋ ಬಿಎಲ್ ಆಕ್ಟಿವಿಟಿ ಅಂದ್ರೆ ಅಲ್ಲಿರುವಂತ ಸೂಕ್ಷ್ಮಾಣು ಜೀವಿಗಳ ಹಾನಿ ಆಗಲ್ಲ. ಏನಾಗುತ್ತೆ ಅಂದ್ರೆ ಈಗ ಉಳುಮೆ ಮಾಡಿದಾಗ ಕೆಳಗಡೆ ಇರುವಂತ ಮಣ್ಣು ಮೇಲಕ್ಕೆ ಬರುತ್ತೆ, ಸೂರ್ಯನ ಬಿಸಿಲು ಬಡಿಯುತ್ತೆ ಅದಕ್ಕೆ. ಸೂರ್ಯನ ಬಿಸಿಲಿನಿಂದ ಅಲ್ಲಿರುವಂತ ಮೈಕ್ರೋಬ್ಗಳು ಹಾನಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಆ ನೆಲದ ಒಳಗಡೆ ಇರುವಂತಹ ಮಣ್ಣು ಒಳಗಡೆನೆ ಉಳಿಯುತ್ತಲ್ಲ, ಅವಾಗ ಮೈಕ್ರೋಬಿಯಲ್ ಆಕ್ಟಿವಿಟಿ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮಾಯಿಶ್ಚರ್ ಕನ್ಸರ್ವೇಷನ್ ರೆಡ್ಯೂಸಸ್ ಇವ್ಯಾಪರೇಷನ್. ನೀರು ಆವಿ ಆಗಲ್ಲ, ನೆಲದ ಒಳಗಡೆ ಇರುವಂತ ನೀವು ನಾವು ಉಳಿಮೆನೆ ಮಾಡಲ್ಲ ಅಲ್ವಾ, ಹಾಗಾಗಿ ಏನ್ ಉಳಿಯುತ್ತೆ ಅಂತ ಅಂದ್ರೆ ಚೆನ್ನಾಗಿ ಉಳಿಯುತ್ತೆ. ಯೂಸ್ಫುಲ್ ಇನ್ ವಾಟರ್ ಸ್ಕೇರ್ಸ್ ಏರಿಯಾಸ್, ಎಲ್ಲಿ ನೀರಿನ ಕೊರತೆ ಇರುತ್ತಲ್ಲ ಅಲ್ಲಿ ನಾವು ಇದನ್ನ ಬಳಸ್ಕೊಳ್ಬಹುದು. ಹೈಯರ್ ಪ್ರೊಡಕ್ಟಿವಿಟಿ, ನ್ಯೂಟ್ರಿಯೆಂಟ್ ರಿಟೆನ್ಷನ್, ನ್ಯೂಟ್ರಿಯೆಂಟ್ ಕೂಡ ಚೆನ್ನಾಗಿರುತ್ತೆ, ಪ್ರೊಡಕ್ಟಿವಿಟಿ ಕೂಡ ಚೆನ್ನಾಗಿ ಬರುತ್ತೆ. ರೆಡ್ಯೂಸಸ್ ಕಾರ್ಬನ್ ಎಮಿಷನ್, ಕಾರ್ಬನ್ ಸಿಕ್ವೆಸ್ಟ್ರೇಷನ್, ಕಾರ್ಬನ್ ಎಮಿಷನ್ ನ ಕಡಿಮೆ ಮಾಡುತ್ತೆ ಮತ್ತು ಕಾರ್ಬನ್ ಸಿಕ್ವೆಸ್ಟ್ರೇಷನ್, ಕಾರ್ಬನ್ ಹಿಡಿದಿಟ್ಕೊಳ್ಳುತ್ತೆ, ಹಾನಿ ಮಾಡಲ್ಲ ಇದು. ಸೊ ಇಲ್ಲಿ ನೀವು ನೆನ್ಪಿಟ್ಕೊಡ್ರಿ, ಪರ್ಮಾಕಲ್ಚರ್ ಮತ್ತು ಝೀರೋ ಟಿಲೇಜ್ ವೆರಿ ವೆರಿ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಡ್ರಿ. ಹಾಗೇನೆ ಇಲ್ಲಿ ಮೇಲೆ ನಾನು ಕೆಲವೊಂದು ವ್ಯತ್ಯಾಸ ಇವನ್ನೆಲ್ಲ ಹೇಳ್ತಾ ಇದೀನಲ್ಲ, ಗಮನ ಇಟ್ಕೊಂಡು ಅರ್ಥ ಮಾಡ್ಕೊಳ್ತಾ ಬನ್ನಿ. ನೆಕ್ಸ್ಟ್ ಸ್ವಲ್ಪ ನಾನು ಸ್ಪೀಡ್ ಆಗಿ ಹೇಳ್ತಾ ಇದೀನಿ, ನೀವು ಬೇಕಾದ್ರೆ ಮತ್ತೊಂದ್ ಸಾರಿ ಕೇಳ್ಕೊಳ್ಬಹುದು ಇದನ್ನ. ಇನ್ನು ನೆಕ್ಸ್ಟ್ ರಿಲೇ ಕ್ರಾಪಿಂಗ್ ಅಂತ ಬರುತ್ತೆ. ರಿಲೇ ಕ್ರಾಪಿಂಗ್ ಅಂದ್ರೆ ಏನೂ ಇಲ್ಲ. ಈಗ ಉದಾಹರಣೆಗೆ ಕಬ್ಬು ಬೆಳೆದಿರ್ತೀವಿ, ಈ ವರ್ಷ ಕಬ್ಬು ಬೀಜ ಬಿತ್ತನೆ ಮಾಡಿರ್ತೀವಿ, ಅಥವಾ ಇದು 1 ವರ್ಷ ಆದ್ಮೇಲೆ ಈಗ ಏನಾಗುತ್ತೆ, ಈ ಕಬ್ಬನ್ನ ಕಟಾವು ಮಾಡ್ತಾರೆ, ಕೆಳಗಡೆ ಇಷ್ಟೇ ಉಳಿಯುತ್ತೆ, ಇದನ್ನ ಕೂಳೆ ಅಂತ ಕರೀತಾರೆ. ನೆಕ್ಸ್ಟ್ ಇಯರ್ ನಾವು ಬೀಜ ಬಿತ್ತಲ್ಲ, ಇದೇ ಬೆಳೆಯುತ್ತೆ ನೋಡಿ, ಇದನ್ನ ರಿಲೇ ಕ್ರಾಪಿಂಗ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಅದ್ರ ಪ್ರಕಾರ ಇಲ್ಲಿ ಹೇಳ್ತಾ ಇದ್ರೆ ಇದರಿಂದ ಅನುಕೂಲ ಏನ್ ನಮಗೆ? ಬೂಸ್ ಓವರ್ ಆಲ್ ಈಲ್ಡ್ ಪರ್ ಯೂನಿಟ್ ಏರಿಯಾ, ಅಂದ್ರೆ ಈಲ್ಡ್ ಜಾಸ್ತಿ ಆಗುತ್ತೆ. ನಾವು 2ನೇ ವರ್ಷ 3ನೇ ವರ್ಷ ಶ್ರಮ ಕಡಿಮೆ ಆಗುತ್ತೆ ನಮ್ದು. ಫಸ್ಟ್ ವರ್ಷ ಮಾತ್ರ ನಾವು ಬೀಜವನ್ನ ಬಿತ್ತನೆ ಮಾಡಬೇಕಾಗುತ್ತೆ. ಇಂಪ್ರೂವ್ಸ್ ಸಾಯಿಲ್ ಸ್ಟ್ರಕ್ಚರ್, ಮಣ್ಣಿನ ರಚನೆ ಕೂಡ ಇಂಪ್ರೂವ್ ಆಗುತ್ತೆ. ರೆಡ್ಯೂಸ್ ಎರೋಷನ್, ಇಲ್ಲಿ ಏನಾಗುತ್ತೆ ಅಂದ್ರೆ ಮಣ್ಣು ಏನ್ ಎರೋಷನ್ ಆಗ್ತಾ ಇತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಇನ್ಕ್ರೀಸ್ ಬಯೋಡೈವರ್ಸಿಟಿ, ಜೀವ ವೈದ್ಯತೆ ಕೂಡ ಹೆಚ್ಚಾಗುತ್ತೆ ಇಲ್ಲಿ ರಿಲೇ ಕ್ರಾಪಿಂಗ್ ನಿಂದ. ಬಟ್ ಇದಕ್ಕೆ ಪ್ರಿಸೈಸ್ ಮ್ಯಾನೇಜ್ಮೆಂಟ್ ಬೇಕು, ಚೆನ್ನಾಗಿ ಮ್ಯಾನೇಜ್ ಮಾಡ್ಬೇಕು ಇದನ್ನ. ಸ್ಪೆಷಲೈಸ್ಡ್ ಇಕ್ವಿಪ್ಮೆಂಟ್ ಗಳು ಬೇಕಾಗುತ್ತೆ ಕೆಲವೊಂದ್ ಸಾರಿ, ಯಾಕಂದ್ರೆ ಆ ಮೊದಲು ಏನ್ ಬೆಳೆ ಇರುತ್ತಲ್ಲ ಸಂಪೂರ್ಣವಾಗಿ ಅದು ಕಿತ್ತು ಹೋಗಬಾರ್ದು, ಅದನ್ನ ಸಂರಕ್ಷಣೆ ಮಾಡೋ ತರ ಇಲ್ಲಿ ಅಗ್ರಿಕಲ್ಚರ್ ಬೇಕಾಗುತ್ತೆ. ಇದಿಷ್ಟು ಅಗ್ರಿಕಲ್ಚರ್ ಅಲ್ಲಿ ಎಷ್ಟು ವಿಧ
ಮತ್ತು ಅಗ್ರಿಕಲ್ಚರ್ ಬೆನಿಫಿಟ್ಸ್ ಏನೇನೋದನ್ನ ನಾವು ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಸ್ವಲ್ಪ ಹಾರ್ಟಿಕಲ್ಚರ್ ತೋಟಗಾರಿಕೆ ಬೆಳೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಹೋಮೋಲಾಜಿ ಅಂತ ಅಂದ್ರೆ ಫ್ರೂಟ್ ಅನ್ನ ಬೆಳೆಯೋದು, ಒಲೆರಿಕಲ್ಚರ್ ಅಂತ ಅಂದ್ರೆ ವೆಜಿಟೇಬಲ್ ಸಸ್ಯಗಳನ್ನ ಬೆಳೆಯೋದು, ಫ್ಲೋರಿಕಲ್ಚರ್ ಅಂದ್ರೆ ಫ್ಲವರ್ ಗಳನ್ನ ಬೆಳೆಯೋದು. ಇಷ್ಟನ್ನ ನೆನ್ಪಿಟ್ಕೊಡ್ರಿ. ಕೇಳ್ತಾರೆ ಇಂಥ ಪ್ರಶ್ನೆಗಳನ್ನೆಲ್ಲ. ಭಾರತ ಸರ್ಕಾರ 2014-15ರಲ್ಲಿ ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಅನ್ನುವಂಥ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿತ್ತು. ಭಾರತ ಸರ್ಕಾರ ಇದಕ್ಕೆ 85% ಫಂಡಿಂಗ್ ಕೊಡ್ತಾ ಇತ್ತು. ಕರ್ನಾಟಕ ಸರ್ಕಾರ 15% ಕೊಡಬೇಕಾಗಿತ್ತು. ಸಾಮಾನ್ಯವಾಗಿ ಕರ್ನಾಟಕದಂತ ರಾಜ್ಯಗಳು, ನಾರ್ತ್ ಈಸ್ಟ್ ಈಶಾನ್ಯ ರಾಜ್ಯಗಳು ಮತ್ತು ಹಿಮಾಲಯದಂತ ರಾಜ್ಯಗಳಿಗೆ, ಹಿಮಾಲಯದಲ್ಲಿ ಇರುತ್ತಲ್ಲ ಅವು 100% ಕೇಂದ್ರ ಸರ್ಕಾರ ಇದಕ್ಕೆ ದುಡ್ಡು ಕೊಡ್ತಾ ಇತ್ತು. ಸೊ ಇದರ ಅಡಿಯಲ್ಲಿ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಕೂಡ ಕೆಲಸ ಮಾಡ್ತಾ ಇತ್ತು. ಇದು ನಿಮಗೆ ಹೋಮ್ ವರ್ಕ್. ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಮುಖ್ಯ ಕಚೇರಿಯಲ್ಲಿದೆ. ಇದ್ರ ಕೆಲಸ ಏನೇನು ಇಷ್ಟನ್ನ ನೋಡ್ಕೊಳ್ಳಿ. ಇದಿಷ್ಟು ತೋಟಗಾರಿಕೆಯ ಬಗ್ಗೆ. ಇನ್ ನೆಕ್ಸ್ಟ್ ಸೀಡ್ ಸೆಕ್ಟರ್ ಇನ್ ಇಂಡಿಯಾ. ಭಾರತದಲ್ಲಿ ಬೀಜಗಳ ವಲಯವನ್ನು ನಾವು ತಿಳ್ಕೊಂಡಾಗ ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ಸ್ 1960 ಅನ್ನುವಂಥದ್ದು ಬರುತ್ತೆ. ಸೊ ಭಾರತದಲ್ಲಿ 3 ವಿಭಾಗ ಮಾಡಿದ್ದಾರೆ ಬೀಜವನ್ನ. ಅಂದ್ರೆ 3 ಹಂತಗಳಲ್ಲಿ ಇದು ರೆಡಿ ಆಗುತ್ತೆ. ಮೊದಲನೇದು ಬ್ರೀಡರ್ ಸೀಡ್, ಅಂದ್ರೆ ಪ್ರೋಜನಿ ಮೊದಲು ರೆಡಿ ಮಾಡ್ತಾರೆ ಅದನ್ನ, ICAR ನಾವು ರೆಡಿ ಮಾಡ್ತಾರೆ ಅದನ್ನ. ಈ ಬ್ರೀಡರ್ ಸೀಡ್ ನಿಂದ ಫೌಂಡೇಶನ್ ಸೀಡ್ ಅನ್ನ ರೆಡಿ ಮಾಡ್ತಾರೆ. ಈ ಫೌಂಡೇಶನ್ ಸೀಡ್ ಗಳಿಂದ ಸರ್ಟಿಫೈಡ್ ಸೀಡ್ ಗಳನ್ನ ರೆಡಿ ಮಾಡ್ತಾರೆ. ಇದನ್ನ ನಮ್ಮ ರೈತರು ಬೆಳೆಸ್ತಾರೆ. ನೆನ್ಪಿಟ್ಕೊಡ್ರಿ. ಅರ್ಥ ಆಯ್ತಾ? ಇವತ್ತು ರೈತರು ಹೊಲದಲ್ಲಿ ಹಾಕೋದು ಫೌಂಡೇಶನ್ ಸೀಡ್ ಗಳಲ್ಲ, ಸರ್ಟಿಫೈಡ್ ಸೀಡ್ ಗಳನ್ನ ಹಾಕ್ತಾರೆ. ನೆನ್ಪಿಟ್ಕೊಡ್ರಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಷ್ಟೇ. ಇನ್ ನೆಕ್ಸ್ಟ್ ಲೀಗಲ್ ಫ್ರೇಮ್ವರ್ಕ್ ಅಂತ ನೋಡಿದ್ರೆ PPVFRA ಅಂತ ಒಂದು ಆಕ್ಟ್ ಬರುತ್ತೆ 2001. ಇದು ಪ್ಲಾಂಟ್ ವೆರೈಟಿ ಮತ್ತು ಫಾರ್ಮರ್ ರೈಟ್ ಗಳನ್ನ ರಕ್ಷಣೆ ಮಾಡುತ್ತೆ. ನಾನು ವಿಷನ್ ಮ್ಯಾಗಝಿನ್ ಹೇಳುವಾಗ ಇದ್ರ ಬಗ್ಗೆ ಪದೇ ಪದೇ ಹೇಳ್ತಿರ್ತೀನಿ. ಈ ಒಂದು ಕಾಯ್ದೆ WTO ನ ಟ್ರಿಪ್ಸ್ ಅಗ್ರಿಮೆಂಟ್ ಅಡಿಯಲ್ಲೂ ಕೂಡ ಅದರ ರೂಲ್ಸ್ ಗಳನ್ನು ಕೂಡ ಇದು ಫಾಲೋ ಮಾಡುತ್ತೆ. ಸರಿ, ಇದಿಷ್ಟು ನೆನ್ಪಿಟ್ಕೊಡ್ರಿ ಸಾಕಿಲ್ಲಿ. ಇನ್ನು ಸೀಡ್ ರಿಪ್ಲೇಸ್ಮೆಂಟ್ ರೇಟ್ ಅಂತ ಅಂದ್ರೆ ಸರಿ, ಈ PPVF ಬಗ್ಗೆ ನಾನು ವಿಷನ್ ಮ್ಯಾಗಝಿನ್ ಹೇಳುವಾಗ ಬಹಳ ಸರಿ ಹೇಳಿದ್ದೀನಿ. ನೀವು ಅಲ್ಲಿ ನೋಡ್ಕೊಳ್ಬೇಕು. ಇಲ್ಲ ನೋಡಿಲ್ಲ ಅಂದ್ರೆ ಒಂದ್ಸಾರಿ ChatGPT ಚೆಕ್ ಮಾಡಿ. ನೆಕ್ಸ್ಟ್ ಸೀಡ್ ರಿಪ್ಲೇಸ್ಮೆಂಟ್ ರೇಟ್ ಅಂತ ಬರುತ್ತೆ. ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ ಏನು ಹೀಗಂದ್ರೆ ಮಿಜರ್ಸ್ ಹೌ ಮಚ್ ಟೋಟಲ್ ಕ್ರಾಪ್ಡ್ ಏರಿಯಾ ವಾಸ್ ಸೋನ್ ವಿತ್ ಸರ್ಟಿಫೈಡ್ ಸೀಡ್ಸ್ ಇನ್ ಕಂಪ್ಯಾರಿಸನ್ ಟು ಫಾರ್ಮ್ ಸೇವ್ಡ್ ಸೀಡ್ಸ್. ಅಂದ್ರೆ ಸರ್ಟಿಫೈಡ್ ಸೀಡ್ಗಳು ವರ್ಸಸ್ ಫಾರ್ಮ್ ಸೇವ್ಡ್ ಸೀಡ್ಸ್, ಅಂದ್ರೆ ಕೊಂಡು ತಂದಿರುವಂತಹ ಹೊಸ ಬೀಜಗಳು ವರ್ಸಸ್ ರೈತರು ಸೇವ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಆ ಬೀಜಗಳು. ಈ ಒಂದು ರೇಟ್ ನೆನ್ಪಿಟ್ಕೊಡ್ರಿ. ಈ ಸೀಡ್ ರಿಪ್ಲೇಸ್ಮೆಂಟ್ ರೇಟು ಹೆಚ್ಚಿದ್ರೆ, SRR ಹೆಚ್ಚಿದ್ರೆ, ಹೈಯರ್ ಈಸ್ ಪ್ರೊಡಕ್ಷನ್ ಪ್ಲಸ್ ಪ್ರೊಡಕ್ಟಿವಿಟಿ. ನೆನ್ಪಿಟ್ಕೊಡ್ರಿ. SRR ಹೆಚ್ಚಿದ್ದಷ್ಟು ಒಳ್ಳೆಯದು. ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಸೀಡ್ ವಿಲೇಜ್ ಅನ್ನುವಂಥ ಪ್ರೋಗ್ರಾಮ್ ಬರುತ್ತೆ. ಸೀಡ್ ವಿಲೇಜ್ ಪ್ರೋಗ್ರಾಮ್ ಅಂತ ಅಂದ್ರೆ ರೈತರಿಗೆ ಟ್ರೈನಿಂಗ್ ಕೊಡ್ತಾರೆ ಟು ಪ್ರೊಡ್ಯೂಸ್ ಸೀಡ್ಸ್ ಫಾರ್ ವೆರೈಟಿ ಆಫ್ ಕ್ರಾಪ್ಸ್. ಆ ರೈತರೇ ಬೆಳೆಯೋದು ಬೀಜಗಳನ್ನ. ಸೊ ಅದು ಸೀಡ್ಸ್ ವಿಲೇಜ್ ಅನ್ನುವಂಥ ಒಂದು ಪ್ರೋಗ್ರಾಮ್ ಅನ್ನ ಭಾರತ ಸರ್ಕಾರ ಮಾಡಿತ್ತು. ಇನ್ನು ನೆಕ್ಸ್ಟ್ ಇರಿಗೇಷನ್, ನೀರಾವರಿ ಬಗ್ಗೆ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಜಗತ್ತಿನ 18% ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ ಇದೆ. ಅಂದ್ರೆ 100 ಜನ ಇದಾರೆ ಅಂದ್ರೆ ಅದರಲ್ಲಿ 18 ಜನ ನಾವೇ ಇರ್ತೀವಿ. ಜಗತ್ತಿನಲ್ಲಿ ಭಾರತೀಯರು 18 ಜನ ಇರ್ತೀವಿ. ಆದ್ರೆ ಜಲ ಸಂಪನ್ಮೂಲ ಅಂತ ಬಂದ್ರೆ ಕೇವಲ 4% ಯೋಗ್ಯವಾದಂತ ನೀರು ನಮ್ಮ ದೇಶದಲ್ಲಿದೆ. ಇನ್ನು ಇರಿಗೇಷನ್ ಬಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅತಿ ಹೆಚ್ಚು ಇರಿಗೇಷನ್ ಇರೋದು ನಮ್ಮ ದೇಶದಲ್ಲಿ ಯಾವುದು ಅಂತ ಅಂದ್ರೆ ಟ್ಯೂಬ್ ವೆಲ್ ಮತ್ತು ಬೋರ್ವೆಲ್. ಬೋರ್ವೆಲ್ ಗಳಿಂದ ಅತಿ ಹೆಚ್ಚು ನೀರಾವರಿ 46% ಇದೆ. ಕೆನಲ್ ಇರಿಗೇಷನ್ ಸೆಕೆಂಡ್ ಇದೆ. ನೆನ್ಪಿಟ್ಕೊಡ್ರಿ. ಇನ್ನು ವೆಲ್, ಬಾವಿ ಮತ್ತು ಅದರ್ಸ್ ರಿಸೋರ್ಸಸ್ ಥರ್ಡ್ ಇದೆ. ನೆನ್ಪಿಟ್ಕೊಡ್ರಿ. ಫಸ್ಟ್ ಬೋರ್ವೆಲ್, ಎರಡನೇದು ಕೆನಲ್, ಮೂರನೇದು ವೆಲ್ಗಳು. ನೆನ್ಪಿಟ್ಕೊಡ್ರಿ. ಈ ಸೀರಿಯಲ್ ವೈಸ್ ಹೋಗುತ್ತೆ. ನೆಕ್ಸ್ಟ್ ಟ್ಯಾಂಕ್ ಇರಿಗೇಷನ್, ಸ್ಪ್ರಿಂಕ್ಲರು, ಡ್ರಿಪ್ ಇವೆಲ್ಲನೂ ಕೂಡ ಬರುತ್ತೆ. ಓಕೆ, ನೀರಾವರಿಗೋಸ್ಕರ ಭಾರತ ಸರ್ಕಾರ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ತಗೊಂಡ್ ಬಂದಿತ್ತು. ಇದರಲ್ಲಿ ಎಕ್ಸೆಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತ ತಗೊಂಡ್ ಬಂದಿದ್ರು ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್ ನ ಅಡಿಯಲ್ಲಿ. ಅಂತದ್ದೇನು ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲ ಅದು. ಓಕೆ, ಇನ್ನು ಹಾಗೇನೆ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ತಗೊಂಡ್ ಬಂದಿದ್ರು. ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ರಿಸೋರ್ಸ್ ನವರು ಇದನ್ನ ಮ್ಯಾನೇಜ್ ಮಾಡಿದ್ರು. ಇದ್ರ ಗುರಿ ಏನಾಗಿತ್ತಪ್ಪ ಈ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅದು ಅಂತ ಅಂದ್ರೆ ಇರಿಗೇಷನ್ ಅಲ್ಲಿ ಹೂಡಿಕೆ ಮಾಡೋದು. ಹರ್ ಕೇತ್ ಕೋ ಪಾಣಿ, ಭಾರತದಲ್ಲಿರುವಂತ ಎಲ್ಲಾ ಅಗ್ರಿಕಲ್ಚರ್ ಭೂಮಿಗೆ ನೀರು ಸಿಗೋ ತರ ಮಾಡೋದು. ಮೋರ್ ಕ್ರಾಪ್ ಪರ್ ಡ್ರಾಪ್, ಪ್ರತಿ ಹನಿಗೂ ಕೂಡ ಏನ್ ಮಾಡೋದು, ಬೆಳೆ ಸಿಗೋ ತರ ಮಾಡೋದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಮಿನಿಸ್ಟ್ರಿ ಆಫ್ ಅಗ್ರಿ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ನಡಿಯಲ್ಲಿ ಮೋರ್ ಕ್ರಾಪ್ ಪರ್ ಡ್ರಾಪ್ ಅನ್ನುವಂಥದ್ದು ಇಲ್ಲಿ ಆರಂಭ ಆಗಿತ್ತು. ಜೊತೆಗೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಈ ವಿಭಾಗದಲ್ಲಿ ಇನ್ವೆಸ್ಟ್ ಮಾಡೋಕೆ ಭಾರತ ಸರ್ಕಾರ ಸಪೋರ್ಟ್ ಮಾಡಿತ್ತು. ಇನ್ ನೆಕ್ಸ್ಟ್ ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್ ಡಿಸ್ಟ್ರಿಕ್ಟ್ ಇರಿಗೇಷನ್ ಪ್ಲಾನ್ ಗಳನ್ನು ಕೂಡ ಮಾಡ್ತಿರ್ತಾರೆ. ನ್ಯಾಷನಲ್ ಸ್ಟೀರಿಂಗ್ ಕಮಿಟಿ ಇರುತ್ತೆ. ಇದಕ್ಕೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ
ಇದರ ಚೇರ್ಮನ್ PM ಇರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಡ್ರಿ. ಹಾಗೇನೆ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಬರುತ್ತೆ, ನೀತಿ ಆಯೋಗನ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಇವೆರಡನ್ನ ನೆನ್ಪಿಟ್ಕೊಡ್ರಿ. ಯಾಕಂದ್ರೆ PM ಚೇರ್ಮನ್ ಇದಾರೆ ಅಂತ ಅಂದ್ರೆ ಅದು ತುಂಬಾ ಮುಖ್ಯವಾದಂತ ಬಾಡಿ ಆಗಿರುತ್ತೆ. ಹಾಗೇನೆ ವಾಟರ್ ಬಜೆಟಿಂಗ್ ಅಂತ ಮಾಡಿದ್ರು. ಇದರಲ್ಲಿ ಫಾರ್ಮ್ ಲೆವೆಲ್ ಇನ್ವೆಸ್ಟ್ಮೆಂಟ್ ವಾಟರ್ ಬಜೆಟಿಂಗ್ ಅಂದ್ರೆ ಎಷ್ಟು ನೀರನ್ನ ಬಳಸಬೇಕು, ಹೇಗೆ ಬಳಸಬೇಕು ಅಂತ ಹೇಳಿ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಫಂಡಿಂಗ್ ಮಾಡಿದ್ದು ನಬಾರ್ಡ್ ಅನ್ನುವಂತ ಒಂದು ಸಂಸ್ಥೆ. ಸರಿ, ನಬಾರ್ಡ್ ಬಗ್ಗೆ ಸ್ವಲ್ಪ ಹೋಮ್ವರ್ಕ್ ನಲ್ಲಿ ಚೆಕ್ ಮಾಡ್ಕೊಡ್ರಿ. ನಬಾರ್ಡ್ ಯಾವಾಗ ಆರಂಭ ಆಯ್ತು, ಏನೇನ್ ಕೆಲಸ ಮಾಡುತ್ತೆ, ಇದರ ಚೇರ್ಮನ್ ಯಾರಿರ್ತಾರೆ. ಓಕೆ, ನೆಕ್ಸ್ಟ್ ನೀರಾಂಚಲ ಅನ್ನುವಂತ ಪ್ರಾಜೆಕ್ಟ್, ತುಂಬಾ ಹಳೆ ಪ್ರಾಜೆಕ್ಟ್ ಇದೊಂದು. ಸಪೋರ್ಟೆಡ್ ಇರಿಗೇಟೆಡ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಇದು. ವರ್ಲ್ಡ್ ಬ್ಯಾಂಕ್ ನವರು ಇದಕ್ಕೆ ಸಹಾಯ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇದು. ಹೋಲಿಸ್ಟಿಕ್ ಅಪ್ರೋಚ್, ನೀರಾವರಿಗೋಸ್ಕರ ಸಂಪೂರ್ಣವಾದಂತಹ ಬೆನಿಫಿಟ್ ಅನ್ನೋದು ಕೊಡ್ತಾ ಇತ್ತು. ಎಕ್ಸೆಲರೇಟೆಡ್ ಇರಿಗೇಷನ್ ಬೆನಿಫಿಟ್ಸ್ ಪ್ರೋಗ್ರಾಮ್ 1996 ಆರಂಭ ಆಗಿದೆ, 30 ವರ್ಷಗಳ ಹಿಂದೆ. ಇದು ಕೂಡ ಇರಿಗೇಷನ್ ಪ್ರಾಜೆಕ್ಟ್ ಅನ್ನ ಇಂಪ್ರೂವ್ ಮಾಡೋದು. ಇನ್ನು ವಾಟರ್ ಕ್ರೆಡಿಟ್ ಅಂತ ಬರುತ್ತೆ. ಲೋನ್ ಪ್ರೋಗ್ರಾಮ್ ಬೈ ವಾಟರ್ ಆರ್ಗನೈಸೇಷನ್ಸ್ ಟು ಮೇಕ್ ಫಿನಾನ್ಸಿಂಗ್ ಅಫೋರ್ಡೆಬಲ್ ಫಾರ್ ಸೇಫ್ ವಾಟರ್ ಅಂಡ್ ಸ್ಯಾನಿಟೇಷನ್ ಯೂಸಸ್ ಮೈಕ್ರೋ ಫಿನಾನ್ಸ್ ಅನ್ನು ಯೂಸ್ ಮಾಡಿಕೊಂಡು ಸಾಲಗಳನ್ನು ಕೊಡೋದು ರೈತರಿಗೆ. ಯಾವುದಕ್ಕೋಸ್ಕರ, ಈ ನೀರಿನ ಸಂಪನ್ಮೂಲಗಳನ್ನ ರೆಡಿ ಮಾಡ್ಕೊಳ್ಳೋಕೋಸ್ಕರ. ವಾಟರ್ ನ್ಯಾಷನಲ್ ವಾಟರ್ ಮಿಷನ್ ಅಂತ ಹೇಳಿ NAPCC ನ ಅಡಿಯಲ್ಲಿ ಇದು ಬರುತ್ತೆ. ಫುಲ್ ಫಾರ್ಮ್ ಅನ್ನ ಚೆಕ್ ಮಾಡ್ಕೊಳ್ಬೇಕು ನೀವೇನು ಅಂತ ಹೇಳಿ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ನಿಮಗೆ. ಫೋಕಸಸ್ ಆನ್ ವಾಟರ್ ಕನ್ಸರ್ವೇಷನ್, ಮಿನಿಮೈಸ್ ವೇಸ್ಟೇಜ್, ಹಾಗೇನೆ ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಇದ್ರದ ಕೆಲಸ ಆಗಿದೆ. ಇದಿಷ್ಟು ನೀರಾವರಿ ಬಗ್ಗೆ, ಇದಿಷ್ಟು ಸಾಕು ನಮಗೆ ಬೇಸಿಕ್ ಆಗಿ. ನೆಕ್ಸ್ಟ್ ಫರ್ಟಿಲೈಸರ್ ಗಳ ಬಗ್ಗೆ ಬಂದ್ರೆ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಅಂತ ಬರುತ್ತೆ. NPK ತುಂಬಾ ಮುಖ್ಯ. ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್ ಇವಿಷ್ಟು ಕೂಡ ಪ್ರೈಮರಿ ತುಂಬಾ ಮುಖ್ಯ. ಸೆಕೆಂಡರಿ ಆಗಿ ಬೋರಾನ್, ಫ್ಲೋರಿನ್, ಕಾಪರ್, ಐರನ್, ಜಿಂಕ್. ನಮ್ಮ ದೇಶದಲ್ಲಿ ಫರ್ಟಿಲೈಸರ್ ಸ್ಟ್ಯಾಟಿಸ್ಟಿಕ್ ಅನ್ನ 4:2:1 ಅಂತ ಕರೀತಾರೆ. ಏನ್ ಹೀಗೆ ಅಂದ್ರೆ, ಇದು ನೈಟ್ರೋಜನ್, ಇದು ಫಾಸ್ಫರಸ್, ಇದು ಪೊಟ್ಯಾಷಿಯಂ. ಪೊಟ್ಯಾಷಿಯಂ P ದಿಂದ ಸ್ಟಾರ್ಟ್ ಆಗುತ್ತೆ, ಬಟ್ ಅದರದ್ದು ಸಿಂಬಾಲ್ K ಇದೆ, ನೆನ್ಪಿಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಎಷ್ಟು ರೀತಿಯ ಫರ್ಟಿಲೈಸರ್ಗಳು ನಮ್ಮ ದೇಶದಲ್ಲಿ ಇದೆ. ನೈಟ್ರೋಜನಸ್ ನಲ್ಲಿ ಬಂದ್ರೆ ಯೂರಿಯಾ ಮತ್ತು ಅಮೋನಿಯಂ ಇದೆ, ಅಮೋನಿಯಂ ನೈಟ್ರೇಟ್. ಸೊ ಅತಿಯಾಗಿ ಯೂಸ್ ಮಾಡಿದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಇದರಿಂದ ಅತಿಯಾಗಿ ನೈಟ್ರೋಜನ್ ಯೂಸ್ ಮಾಡಿದ್ರೆ ಫಿಲ್ಮ್ಸ್ ಅಲ್ಲಿ ಕೇಳ್ತಾರೆ, ಅಸಿಡಿಟಿ ಜಾಸ್ತಿ ಆಗುತ್ತೆ ಸಾಯಿಲ್ದು, ನೆನ್ಪಿಟ್ಕೊಡ್ರಿ. ಹಾಗೇನೆ ಅಕಸ್ಮಾತ್ ಅತಿ ಆದ್ರೆ ನೈಟ್ರೇಟ್ ಗ್ರೌಂಡ್ ವಾಟರ್ ಹೋಗುತ್ತೆ, ಇದು ಅಂತರ್ಜಲದಲ್ಲೆಲ್ಲ ಹೋಗುತ್ತೆ. ಲೀಚಿಂಗ್ ಅಂದ್ರೆ ಹರಿದು ಹೋಗೋದು. ನೆಕ್ಸ್ಟ್ ಪೊಟ್ಯಾಷಿಕ್ ಅಂತ ಬಂದ್ರೆ ಫರ್ಟಿಲೈಸರ್ ಗಳಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಇರುತ್ತೆ. ಫಾಸ್ಫೇಟಿಕ್ ಅಂತ ಬಂದ್ರೆ ಸೂಪರ್ ಫಾಸ್ಫೇಟ್ ಮತ್ತು ಟ್ರಿಪಲ್ ಫಾಸ್ಫೇಟ್ ಗಳನ್ನ ಯೂಸ್ ಮಾಡ್ತಾರೆ. ನೀಮ್ ಕೋಟೆಡ್ ಯೂರಿಯಾಗಳನ್ನು ಕೂಡ ಭಾರತ ಇವತ್ತು ಬಳಸ್ತಾ ಇದೆ. ಇದು 100% ಸಬ್ಸಿಡೈಸ್ಡ್ ಆನ್ ಆಲ್ ಅಗ್ರಿಕಲ್ಚರ್ ಟ್ರೇಡ್. 100% ಸಬ್ಸಿಡಿಯನ್ನು ಕೊಡುತ್ತೆ ಭಾರತ ಸರ್ಕಾರ ಇದಕ್ಕೆ. ಅಂದ್ರೆ ಸುಮಾರು 45 kg ಪ್ಯಾಕ್ಗೆ 300 ರೂಪಾಯಿವರೆಗೂ ರೇಟ್ ಇದೆ ಕೇವಲ. ಹಾಗಾಗಿ ರೈತರು ಇದನ್ನ ಅತಿಯಾಗಿ ಬಳಸ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಇನ್ನು ಭಾರತದಲ್ಲಿ ಫರ್ಟಿಲೈಸರ್ ಸೆಕ್ಟರ್ ಅಂತ ಬಂದ್ರೆ ಜಗತ್ತಿನಲ್ಲಿ 3 ನಂಬರ್ ಇದೀವಿ ನಾವು ಪ್ರೊಡಕ್ಷನ್ ಅಲ್ಲಿ, ಕನ್ಸಂಪ್ಷನ್ ಅಲ್ಲಿ ಸೆಕೆಂಡ್ ಇದೀವಿ. ನಮ್ಮ ದೇಶದ ಸಾಯಿಲ್ ಗಳಿಗೆ ಲೇಕ್ ಅಂತ ಬಂದಿದ್ದು, ಲೇಕ್ ಅಲ್ಲ ಅದು ಆಕ್ಚುಲಿ ಲ್ಯಾಕ್. ನಮ್ಮ ದೇಶದ ಮಣ್ಣಲ್ಲಿ NPK ಕೊರತೆ ಇದೆ, ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ನ ಕೊರತೆ ಇದೆ. ಇನ್ನು ಇಂಡಸ್ಟ್ರಿ ಸೆಕ್ಟರ್ ನ 1951 ಇಂಡಸ್ಟ್ರೀಸ್ ಆಕ್ಟ್ ಅನ್ನ ನಿರ್ವಹಣೆ ಮಾಡಲಾಗುತ್ತೆ. ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ ಅಡಿಯಲ್ಲಿ ಬರುತ್ತೆ ಈ ಒಂದು ಫರ್ಟಿಲೈಸರ್ಗಳು. 80% ಯೂರಿಯಾ ನೀಡ್ಸ್ ಮೆಟ್ ಡೊಮೆಸ್ಟಿಕಲಿ. ನಮ್ಮ ದೇಶದಲ್ಲಿ ಏನು ಯೂರಿಯಾನ ಬಳಸ್ತೀವಲ್ಲ ನಾವು, 80% ನಾವೇ ರೆಡಿ ಮಾಡ್ಕೊಳ್ತೀವಿ, 20% ಅನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ಇನ್ನು ಗೌರ್ಮೆಂಟ್ ಸ್ಕೀಮ್ಗಳಂತ ಬಂದ್ರೆ ಇದಕ್ಕೆ ರಿಟೆನ್ಷನ್ ಪ್ರೈಸಿಂಗ್ ಸ್ಕೀಮ್ ಅಂತ ಬಂದಿತ್ತು, ನ್ಯೂ ಪ್ರೈಸಿಂಗ್ ಸ್ಕೀಮ್ ಅಂತ ಬಂದಿತ್ತು, ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಬಂದಿತ್ತು, ನೀಮ್ ಕೋಟೆಡ್ ಏರಿಯಾ ಪಾಲಿಸಿ 2015 ಬಂತು. ಇದಿಷ್ಟು ಇಂಪಾರ್ಟೆಂಟ್ ಇದೆ, ಮೊದಲೇ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಓಕೆ, ಸೊ ಇವತ್ತು ನಮ್ಮ ದೇಶದಲ್ಲಿ 100% ನೀಮ್ ಕೋಟೆಡ್ ಯೂರಿಯಾನ ರೆಡಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಹೇಳಿದೆ, ನೆನ್ಪಿಟ್ಕೊಳ್ರಿ ಇದೊಂದು ಪಾಯಿಂಟ್ ಅನ್ನ. ಸೊ ಹಾಗೇನೆ ನೀಮ್ ಕೋಟೆಡ್ ಯೂರಿಯಾದಿಂದ ನಮ್ಗೆ ಅನುಕೂಲಗಳು ಏನು ಅಂದ್ರೆ, ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರೆ ಇದನ್ನ, ಇದು ನೈಟ್ರೋಜನ್ ನ ಒಂದೇ ಸಾರಿ ಮಣ್ಣಲ್ಲಿ ಬಿಡಲ್ಲ, ನಿಧಾನವಾಗಿ ರಿಲೀಸ್ ಆಗೋ ತರ ನೋಡ್ಕೊಳ್ಳುತ್ತೆ. ಹಾಗೇನೆ ಇಂಪ್ರೂವ್ಡ್ ಪ್ಲಾಂಟ್ ಅಂಡ್ ಅಬ್ಸಾರ್ಪ್ಷನ್ ಆಫ್ ನೈಟ್ರೋಜನ್. ಪ್ಲಾಂಟ್ ಇಲ್ಲಿ ನೈಟ್ರೋಜನ್ ನ ನಿಧಾನವಾಗಿ ಎಲ್ಲ ಹೀರ್ಕೊಳ್ಳುತ್ತೆ. ಪೆಸ್ಟಿಸೈಡ್, ಇದರಿಂದ ಕಳೆನಾಶಕಗಳನ್ನ ಬಳಸುವಂತ ಸಾಧ್ಯತೆ ಕಡಿಮೆ ಆಗುತ್ತೆ, ಜಾಸ್ತಿ ಕಳೆನಾಶಕ ಎಲ್ಲ ಯೂಸ್ ಮಾಡೋ ಅಗತ್ಯ ಇರಲ್ಲ. ಇಂಪ್ರೂವ್ಡ್ ಈಲ್ಡ್, ಬೆಳೆ ಕೂಡ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಯೂರಿಯಾ ಸಬ್ಸಿಡಿ ಈಗಾಗಲೇ ಹೇಳಿದ್ರೆ ಸುಮಾರು 45 kg ಬ್ಯಾಗ್ಗೆ 242 ರೂಪಾಯಿಗೆ ಭಾರತ ಸರ್ಕಾರ ಕೊಡ್ತಾ ಇದೆ. ಇನ್ನು ಫರ್ಟಿಲೈಸರ್ ಪ್ರೈಸ್ ಇಸ್ ಅಡ್ಮಿನಿಸ್ಟರ್ಡ್ ಬೈ ಗವರ್ಮೆಂಟ್. ಈ ಫರ್ಟಿಲೈಸರ್ ಗಳ ರೇಟ್ ಎಷ್ಟು ಇರ್ಬೇಕು ಅನ್ನೋದನ್ನ ಸರ್ಕಾರನೇ ನಿರ್ಧಾರ ಮಾಡುತ್ತೆ. ಅಮೋನಿಯಾ ವಿಚ್ ಈಸ್ ಅನ್ ಇನ್ಪುಟ್ ಆಫ್ ಯೂರಿಯಾ ಇಸ್ ಪ್ರೊಡ್ಯೂಸ್ಡ್ ಫ್ರಮ್ ನ್ಯಾಚುರಲ್ ಗ್ಯಾಸ್. ಅಮೋನಿಯಾನ ನ್ಯಾಚುರಲ್ ಗ್ಯಾಸ್ ನಿಂದ ರೆಡಿ ಮಾಡ್ತಾರೆ. ಸಲ್ಫರ್ ವಿಚ್ ಇಸ್ ಅ ರಾ ಮಟೀರಿಯಲ್ ಫಾರ್ ಫಾಸ್ಫರಿಕ್ ಆಸಿಡ್ ಫರ್ಟಿಲೈಸರ್ ಈಸ್ ಬೈ ಪ್ರಾಡಕ್ಟ್ ಆಫ್ ಆಯಿಲ್ ರಿಫೈನರಿ. ವೆರಿ ಇಂಪಾರ್ಟೆಂಟ್ ಥಿಂಗ್ ನೆನ್ಪಿಟ್ಕೊಡ್ರಿ, ಸಲ್ಫರ್ ಅನ್ನ ಆಯಿಲ್ ರಿಫೈನರಿಗಳಿಂದ ರೆಡಿ ಮಾಡ್ತಾರೆ. ಹಾಗೇನೆ ಯೂರಿಯಾನ ನ್ಯಾಚುರಲ್ ಗ್ಯಾಸ್ ನಿಂದ ರೆಡಿ ಮಾಡ್ತಾರೆ. ಮಾರ್ಕ್ ಮಾಡ್ಕೊಡ್ರಿ ಇಲ್ಲಿ, ಯೂರಿಯಾ ನ್ಯಾಚುರಲ್ ಗ್ಯಾಸ್ ನಿಂದ, ಸಲ್ಫರ್ ಅನ್ನ ಆಯಿಲ್ ರಿಫೈನರಿಗಳಿಂದ ರೆಡಿ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ಥಿಂಗ್. ಸಲ್ಫರ್ ವಿಚ್ ಇಸ್ ರಾ ಮಟೀರಿಯಲ್ ಫಾರ್ ಫಾಸ್ಫರಸ್ ಬೈ ಪ್ರಾಡಕ್ಟ್ ಆಫ್ ಆಯಿಲ್ ರಿಫೈನರಿ. ರಿಪೀಟ್ ಆಗಿದೆ, ನೋ ಪ್ರಾಬ್ಲಮ್.
ಇನ್ನು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಒಂದು ಬರುತ್ತೆ. ಏನಪ್ಪಾ ಇದು? ಪ್ರತಿ 2 ವರ್ಷಕ್ಕೊಂದ್ಸಾರಿ ರಿಪೋರ್ಟ್ ಕಾರ್ಡ್ಗಳನ್ನ ಕೊಡ್ತಾರೆ ಭಾರತ ಸರ್ಕಾರದವರು. ಅಗ್ರಿಕಲ್ಚರ್ ಲ್ಯಾಂಡ್ಗಳನ್ನ ಚೆಕ್ ಮಾಡಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಮತ್ತು ಫಾರ್ಮರ್ಸ್ ವೆಲ್ಫೇರ್, ಸೆಂಟ್ರಲ್ ಗವರ್ಮೆಂಟ್ ಅವರು ಇದನ್ನ ನಿರ್ವಹಣೆ ಮಾಡ್ತಾರೆ. ಇಲ್ಲಿ ಸ್ಯಾಂಪಲ್, ಉದಾಹರಣೆಗೆ ಒಂದು ಹೊಲದಿಂದ ಮಣ್ಣನ್ನ ತಗೊಂಡೋಗಿದ್ದಾರೆ ಅನ್ಕೋಣ ಸ್ಯಾಂಪಲ್ ಚೆಕ್ ಮಾಡೋಕೆ. ಇದರ ಟೆಸ್ಟ್ ಮತ್ತೆ ರಿಪೋರ್ಟಿಂಗ್ ಖರ್ಚು ಏನಿರುತ್ತಲ್ಲ, ಇದನ್ನ ಸೆಂಟ್ರಲ್ ಗವರ್ಮೆಂಟ್ ಅವರೇ ಕೊಡ್ತಾರೆ. ಸೆಂಟ್ರಲ್ ಗವರ್ಮೆಂಟ್, ರಾಜ್ಯ ಸರ್ಕಾರ ಅಲ್ಲ, ಸೆಂಟ್ರಲ್ ಗವರ್ಮೆಂಟ್ ನೆನ್ಪಿಟ್ಕೊಡ್ರಿ. ಈ ಮಣ್ಣು ಚೆಕ್ ಮಾಡುವಾಗ 12 ಪ್ಯಾರಾಮೀಟರ್ ನೋಡ್ತಾರೆ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್, ಸಲ್ಫರ್, ಮೈಕ್ರೋನ್ಯೂಟ್ರಿಯೆಂಟ್ಗಳಾದಂತ ಜಿಂಕು, ಐರನ್, ಕಾಪರು, ಮ್ಯಾಂಗನೀಸು, ಬೋರಾನು. ಹಾಗೇನೆ pH ಎಷ್ಟಿದೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಎಷ್ಟಿದೆ, ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟಿದೆ ಅನ್ನೋದನ್ನು ಕೂಡ ಇಲ್ಲಿ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ವರ್ಸಸ್ ZBNF ಅಂತ ಇದೆ, ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್. ವೆರಿ ಇಂಪಾರ್ಟೆಂಟ್ ಇದು, ಪ್ರಿಲಿಮ್ಸ್ ಅಲ್ಲಿ ಹಿಂದೆ ಒಂದ್ಸಾರಿ ಕೇಳಿದ್ದಾರೆ. ನೋಡೋಣ ಹೀಗಂದ್ರೆ ಏನು. ನೋಡಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಅಂದ್ರೆ ಏನು? ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಅಂದ್ರೆ ಒಂದು ಕೃಷಿ ಭೂಮಿ ಇರುತ್ತೆ, ಇಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಗಳನ್ನ ಕ್ಯಾನ್ಸಲ್ ಮಾಡೋದು, ಬಟ್ ಆರ್ಗ್ಯಾನಿಕ್ ಆದಂತ ಸಾವಯವ ಗೊಬ್ಬರವನ್ನ ಬಳಸೋದು. ಅರ್ಥ ಆಯ್ತಾ? ಇನ್ನು ಜೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಅಂದ್ರೆ ಇದರಲ್ಲಿ ತುಂಬಾ ಕಡಿಮೆ ಇವುಗಳನ್ನ ಏನಾಗ್ತಾರೆ, ಯಾವುದೇ ರೀತಿಯ ಒಂಥರ ಇವುಗಳನ್ನೇ ಬಳಸೋದಿಲ್ಲ. ಏನದು? ಫರ್ಟಿಲೈಸರ್ಗಳನ್ನ, ಅದು ಸಾವಯವನು ಕೂಡ ಬಳಸೋದಿಲ್ಲ. ಇಲ್ಲಿ ನೋಡೋಣ, ಈಗ ನಾನು ವ್ಯತ್ಯಾಸ ತಿಳಿಸ್ತೀನಿ, ನಿಮಗೆ ಅರ್ಥ ಆಯ್ತಾ? ಇದು ಸಾವಯವ, ಜೀರೋ ಬಜೆಟ್. ಯಾವುದೇ ರೀತಿಯ ಇಲ್ಲಿ ನ್ಯಾಚುರಲ್, ಜಸ್ಟ್ ಏನಿರುತ್ತಲ್ಲ ಅಲ್ಲಿ ಹೋಗಿ ಬೀಜ ಹಾಕೋದು, ಬೆಳೆ ತೆಗೆಯೋದಷ್ಟೇ. ಸರಿ, ಹಾಗಾದ್ರೆ ನೋಡೋಣ ಡೆಫಿನೇಷನ್ಗಳನ್ನ. ಆರ್ಗ್ಯಾನಿಕ್ ಫಾರ್ಮಿಂಗ್ ಆಪ್ಟಿಮೈಸ್ಡ್ ಪ್ರೊಡಕ್ಟಿವಿಟಿ ಅಂಡ್ ಬಯೋಡೈವರ್ಸಿಟಿ ಅಗ್ರೋ ಎಕೋಸಿಸ್ಟಮ್, ಅಂದ್ರೆ ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದು ಇಲ್ಲಿ. ಇನ್ನು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಮೆಥಡ್ ಆಫ್ ಕೆಮಿಕಲ್ ಫ್ರೀ ಫಾರ್ಮಿಂಗ್, ಕೆಮಿಕಲ್ ಇಲ್ಲದೆ ಬೆಳೆಯೋದು ಇಲ್ಲಿ. ಫೋಕಸ್ ಆನ್ ನ್ಯಾಚುರಲ್ ಪ್ರೊಸೆಸ್, ನೆನ್ಪಿಟ್ಕೊಡ್ರಿ, ನ್ಯಾಚುರಲ್ ಫಾರ್ಮಿಂಗ್ ಇದು. ಓಕೆ, ಇನ್ನು ಇನ್ಪುಟ್ ಕಾಸ್ಟ್, ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕಂತ ಅಂದ್ರೆ ಮಾಡರೇಟ್ ಟು ಹೈ ಕಾಸ್ಟ್ ಬರುತ್ತೆ ಇದು. ಆಮೇಲೆ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಲೋ ಕಾಸ್ಟ್, ಏನು ಹಾಕೋದಿರಲ್ಲ ಆಕ್ಚುಲಿ ಇಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಕೆಮಿಕಲ್ ಯೂಸ್ ಅಂತ ನೋಡಿದ್ರೆ ಅವಾಯ್ಡ್ಸ್ ಸಿಂಥೆಟಿಕ್ ಫರ್ಟಿಲೈಸರ್ಸ್ ಅಂಡ್ ಪೆಸ್ಟಿಸೈಡ್ಸ್, ರಿಲೈಸ್ ಆನ್ ಬಯೋ ಫರ್ಟಿಲೈಸರ್ಸ್ ಅಂಡ್ ಆರ್ಗ್ಯಾನಿಕ್ ಪೆಸ್ಟ್ ಕಂಟ್ರೋಲ್. ಆರ್ಗ್ಯಾನಿಕ್ ಸಾವಯವ ಗೊಬ್ಬರಗಳನ್ನ ಬಳಸ್ತಾರೆ ಇಲ್ಲಿ. ಸೊ ಇಲ್ಲಿ ಅವಾಯ್ಡ್ ಸಿಂಥೆಟಿಕ್ ಇನ್ಪುಟ್ಸ್, ಯಾವುದೇ ರೀತಿಯ ಕೆಮಿಕಲ್ಗಳನ್ನ ಇಲ್ಲಿ ಬಳಸೋದಿಲ್ಲ. ಸಾಮಾನ್ಯವಾಗಿ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಒಂಥರ ಯಾವುದೇ ರೀತಿಯ ಗೊಬ್ಬರನು ಜಾಸ್ತಿ ಬಳಸಲ್ಲ. ಇನ್ನು ಸಾಯಿಲ್ ಮ್ಯಾನೇಜ್ಮೆಂಟ್ ಅಂತ ಬಂದ್ರೆ ಮಣ್ಣಿನ ನಿರ್ವಹಣೆ, ಈ ಪ್ಲವಿಂಗು ಮತ್ತೆ ಟಿಲ್ಲಿಂಗ್ ಮಾಡಬಹುದು. ಎಲ್ಲಿ? ಆರ್ಗ್ಯಾನಿಕ್ ಫಾರ್ಮಿಂಗ್ ನಲ್ಲಿ. ಸಾವಯವ ಉಳುಮೆ ಒಂದು ಕೃಷಿಯಲ್ಲಿ ಏನ್ ಮಾಡ್ತಾರೆ, ಉಳುಮೆ ಮಾಡ್ತಾರೆ. ಬಟ್ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಉಳುಮೆನೆ ಮಾಡಲ್ಲ, ಜೀರೋ ಟಿಲೇಜ್, ನೆನ್ಪಿಟ್ಕೊಡ್ರಿ. ವೀಡಿಂಗ್ ಅಂದ್ರೆ ಕಸವನ್ನ ಕೀಳೋದೆಲ್ಲ, ಇದನ್ನ ಏನ್ ಮಾಡುತ್ತೆ, ರಿಮೂವ್ ಮಾಡ್ತಾರೆ ಇಲ್ಲಿ. ಆಮೇಲೆ ಇಲ್ಲಿ ಅವಾಯ್ಡ್ಸ್ ಟು ಮೇಂಟೈನ್ ದ ಸಾಯಿಲ್ ನ್ಯಾಚುರಲ್ ಎಕೋಸಿಸ್ಟಮ್ ಬ್ಯಾಲೆನ್ಸ್. ಈಗ ಹೊಲದಲ್ಲಿ ಕಸ ಬೆಳೆಯುತ್ತೆ, ಕಸ ಬೆಳೆದಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಇದ್ರೆ ಅದನ್ನ ರಿಮೂವ್ ಮಾಡ್ತಾರೆ. ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ಕಸ ಬೆಳೆದಿದ್ರು ಕೂಡ ಸುಮ್ಮನೆ ಇರ್ತಾರೆ, ಯಾಕಂದ್ರೆ ಆ ಸಾಯಿಲ್ ತನ್ನ ನ್ಯಾಚುರಲ್ ಎಕೋಸಿಸ್ಟಮ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹಾಗೆ ಬಿಟ್ಟಿರ್ತಾರೆ. ಇನ್ನು ಕ್ರಾಪ್ ಈಲ್ಡ್ ಅಂತ ತಗೊಂಡ್ರೆ ಲೋವರ್ ದೆನ್ ಕನ್ವೆನ್ಷನಲ್. ಇವತ್ತು ನಾವೇನು ಕನ್ವೆನ್ಷನಲ್ ಅಂದ್ರೆ ಸಾಂಪ್ರದಾಯಿಕ, ಇವತ್ತು ನಾವು ಫರ್ಟಿಲೈಸರ್ ಬಳಸ್ತೀವಲ್ವಾ ಅದು, ಬಟ್ ಹೈಯರ್ ದ್ಯಾನ್ ದ ನ್ಯಾಚುರಲ್ ಫಾರ್ಮಿಂಗ್. ಓಕೆ, ಅಂಡ್ ಇಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ಆರಂಭದಲ್ಲಿ ತುಂಬಾ ಕಡಿಮೆ ಇರುತ್ತೆ, ಬರ್ತಾ ಬರ್ತಾ ಇಂಪ್ರೂವ್ ಆಗುತ್ತೆ. ಸೊ ನೀವು ಈಲ್ಡ್ ಅಂದ್ರೆ ಎಷ್ಟು ಬೆಳೆ ಹೆಚ್ಚು ಬರುತ್ತೆ ಅಂತ ನೋಡಿದ್ರೆ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ತುಂಬಾ ಕಡಿಮೆ ಇರುತ್ತೆ. ಇದಕ್ಕಿಂತ ಜಾಸ್ತಿ ಆರ್ಗ್ಯಾನಿಕ್ ಫಾರ್ಮಿಂಗ್ ನಲ್ಲಿ, ಇದಕ್ಕಿಂತ ಜಾಸ್ತಿ ಕನ್ವೆನ್ಷನಲ್ ಫಾರ್ಮಿಂಗ್. ಅಂದ್ರೆ ಇದು ಫರ್ಟಿಲೈಸರ್ ಯೂಸ್ ಮಾಡಿ ಬೆಳೆ ಬೆಳಿತೀವಿ. ಈಗ ಉದಾಹರಣೆಗೆ 1 ಎಕರೆ ಜಾಗದಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ 10 ಚೀಲ ಬೆಳೆ ಬಂದ್ರೆ, ಆರ್ಗ್ಯಾನಿಕ್ ನಲ್ಲಿ ಒಂದು 25, ಇದೇನಪ್ಪ ಇದು ಕನ್ವೆನ್ಷನಲ್ ಫಾರ್ಮಿಂಗ್ ಒಂದು 50 ಚೀಲ ಬೆಳೆ ಬೆಳಿಬಹುದು. ಇದಿಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಅಗ್ರಿ ಫಿನಾನ್ಸ್, ಅಗ್ರಿ ಕ್ರೆಡಿಟ್ ಅಂತ ಬರುತ್ತೆ. ಅಗ್ರಿಕಲ್ಚರ್ಗೆ ಸಾಲ ಕೊಡುವಂತ ವ್ಯವಸ್ಥೆ ಬಗ್ಗೆ ಬಂದ್ರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳು 76% ಸಾಲ ಕೊಡುತ್ತೆ, RRBಗಳು 11%, ಕೋಆಪರೇಟಿವ್ಗಳು 12% ಸಾಲವನ್ನ ನಮ್ಮ ದೇಶದಲ್ಲಿ ಕೊಡುವಂತ ಕೆಲಸ ಮಾಡುತ್ತೆ. RRB ಅಂದ್ರೆ ರೀಜನಲ್ ರೂರಲ್ ಬ್ಯಾಂಕ್ಗಳು. ಹಾಗೇನೆ DCC ಬ್ಯಾಂಕ್ಗಳು ಜಿಲ್ಲೆಯಲ್ಲಿ ಇರುತ್ತಲ್ಲ, ಇವು ಪ್ರತಿಯೊಂದು ಹಳ್ಳಿಗಳಲ್ಲಿರುವಂತಹ PACS ಗಳಿಗೆ ಸಾಲ ಕೊಡ್ತಾರೆ, ಅವ್ರ ರೈತರಿಗೆ ಸಾಲವನ್ನ ಕೊಡಲಾಗುತ್ತೆ. KCC ಅಂತ ಬರುತ್ತೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ, ಶಾರ್ಟ್ ಟರ್ಮ್ ಸಾಲವನ್ನು ಕೊಡೋದು ರೈತರಿಗೆ ಫಾರ್ ಅಗ್ರಿಕಲ್ಚರ್ ನೀಡ್, ವರ್ಕಿಂಗ್ ಕ್ಯಾಪಿಟಲ್ ಗಳಿಗೆ, ಮೇಂಟೈನಿಂಗ್ ಫಾರ್ಮ್ ಅಸೆಟ್ಸ್, ಕನ್ಸಂಪ್ಷನ್ಗೆ. ನೆನ್ಪಿಟ್ಕೊಡ್ರಿ, ವೆರಿ ಇಂಪಾರ್ಟೆಂಟ್. ಹಿಂದೆ ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದಾರೆ, KCC ಸಾಲವನ್ನ ಮಣ್ಣಿನ ಕ್ವಾಲಿಟಿ ಚೆಕ್ ಮಾಡಿ ಕೊಡ್ತಾರಂತ ಕೇಳಿದಾರೆ. ಇಲ್ಲ, ಕ್ವಾಲಿಟಿಯನ್ನು ಚೆಕ್ ಮಾಡಲ್ಲ, ಅವರು ಅಗ್ರಿಕಲ್ಚರ್ ನೀಡ್ಗೂ ಬೇಕಾಗಿರ್ಬೋದು, ವರ್ಕಿಂಗ್ ಬಂಡವಾಳ ಆಗಿಯೂ ಕೂಡ ಬೇಕಾಗಿರ್ಬೋದು, ಫಾರ್ಮ್ ಅಸೆಟ್ಸ್, ಈಗ ಟ್ರ್ಯಾಕ್ಟರ್ ಗಳಿಗೆಲ್ಲಾನು ತಗೊಳ್ಬಹುದು, ಕನ್ಸಂಪ್ಷನ್ ಅವ್ರದ್ದು ಉಣ್ಣೋಗ್ ತಿನ್ನೋ ಕೂಡ ಬಳಸ್ಕೊಳ್ಬಹುದು ಸಾಲವನ್ನ, ಆ ತರ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮೈಕ್ರೋ ಇರಿಗೇಷನ್ ಫಂಡ್ ಅಂತ ಬರುತ್ತೆ, ನಬಾರ್ಡ್ನವ್ರು ಕೊಡ್ತಾರೆ ಇದನ್ನ. ಓಕೆ, ನೆಕ್ಸ್ಟ್ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಬರುತ್ತೆ. ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂದ್ರೆ ಏನಪ್ಪಾ, ಈಗ ಒಂದು ಬ್ಯಾಂಕ್ ಇದೆ, 100 ರೂಪಾಯಿ ಇದೆ ಅನ್ಕೊಡ್ರಿ, ಇದರಲ್ಲಿ ಉದಾಹರಣೆ 40% ಅನ್ನ ಅಗ್ರಿಕಲ್ಚರ್ ತಗದೇ ಇಡಬೇಕು ದುಡ್ಡನ್ನ, ಇದನ್ನ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಕರೀತಾರೆ. ಓಕೆ, ಮ್ಯಾಂಡೇಟ್ಸ್ ಬ್ಯಾಂಕ್ ಟು ಅಲೋಕೇಟ್ 40%
75% ಫಾರ್ RRBs, ಕೋಆಪರೇಟಿವ್ ಬ್ಯಾಂಕ್ಸ್, SFBs ಆಫ್ ದೇರ್ ANBC. ನೆನ್ಪಿಟ್ಕೊಡ್ರಿ, ಬ್ಯಾಂಕ್ಗಳು 40%, ಉದಾಹರಣೆಗೆ ಒಂದು ಕಮರ್ಷಿಯಲ್ ಬ್ಯಾಂಕ್ ಇದೆ ಅಂದ್ರೆ SBI ಬ್ಯಾಂಕ್ ಇದೆ ಅಂತ ಅಂದ್ರೆ ಅದರ 40% ಸಾಲವನ್ನು ರೈತರಿಗೆ ಕೊಡಲೇಬೇಕು ಅಂತ ರೂಲ್ಸ್ ಇದೆ. RRB ಗಳಿಗೆ 75%, ಕೋಆಪರೇಟಿವ್ ಬ್ಯಾಂಕ್ಗಳಿಗೆ 75%, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿಗೆ ಕೂಡ 75% ಇದೆ. ಇದನ್ನ ನಾನು ವಿಷನ್ ಮ್ಯಾಗಝಿನ್ ಅಲ್ಲಿ ಹೇಳಿರ್ತೀನಿ, ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಇದು ಬಂದಿತ್ತು ಹಿಂದೆ, ಅಪ್ಡೇಟ್ ಅನ್ನ ಕರೆಕ್ಟ್ ಇದೆಯೋ ಇಲ್ಲೋ ಚೆಕ್ ಮಾಡ್ಕೊಳ್ಳಿ. ChatGPT ಫೋಟೋ ಹೊಡೆದು ಹಾಕಿ ಚೆಕ್ ಮಾಡಿ, ವೆರಿಫೈ ಅಂತ ಕೊಡಿ. ಇನ್ನು ಸರ್ವಿಸ್ ಏರಿಯಾ ಅಪ್ರೋಚ್ ಅಂತ ಬರುತ್ತೆ. ಸೊ ಸರ್ವಿಸ್ ಏರಿಯಾ ಅಪ್ರೋಚ್ ನಲ್ಲಿ ಲೀಡ್ ಬ್ಯಾಂಕ್ ಸ್ಕೀಮ್ ಅಂತ ಮಾಡಿದ್ರು 1989ರಲ್ಲಿ. ರೂರಲ್ ಬ್ಯಾಂಕ್ ಬ್ರಾಂಚಸ್ ಗಳನ್ನ ಆರಂಭ ಮಾಡಿ ಪ್ರತಿಯೊಂದು ಹಳ್ಳಿಗಳಿಗೆ 15ರಿಂದ 25 ಹಳ್ಳಿಗಳನ್ನ ಕೊಟ್ಟು ಅವರಿಗೆ ಸಾಲ ಕೊಡೋಕೆ ಹೇಳಿದ್ರು. ಅಂದ್ರೆ ಬ್ಯಾಂಕ್ಗಳು, ಒಂದು ಬ್ಯಾಂಕು 15ರಿಂದ 25 ಹಳ್ಳಿಗಳಿಗೆ ನೇಮ್ಸ್ ಕೊಟ್ಟಿದ್ರು, ಅವರಿಗೆಲ್ಲ ನೀವು ಸಾಲ ಕೊಡ್ರಿ ಅಂತ ಹೇಳಿ. ಇನ್ನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ 2016ರಲ್ಲಿ ಆರಂಭ ಆಯಿತು. ಇದೊಂದು ತುಂಬಾ ಇಂಪಾರ್ಟೆಂಟ್ ಯೋಜನೆ ಆಗಿದೆ. ಇದರಲ್ಲಿ 14,600 ರೂಪಾಯಿನಷ್ಟು ಫಂಡಿಂಗ್ ಇಲ್ಲಿ ಮಾಡಲಾಗಿತ್ತು. ಮ್ಯಾಂಡೇಟರಿ ಫಾರ್ ಲೋನಿ ಫಾರ್ಮರ್ಸ್. ಓಕೆ, ಯಾರು ಸಾಲ ತಗೊಂಡಿರ್ತಾರೆ ಬ್ಯಾಂಕ್ಗಳ ಬಳಿ, ಈ ಜನ ಏನ್ ಮಾಡ್ಬೇಕು ಅಂತ ಅಂದ್ರೆ ಸುಮಾರು 14,600 ರೂಪಾಯಿಯಷ್ಟು 600 ಕೋಟಿ ರೂಪಾಯಿಯಷ್ಟು ಬಜೆಟ್ ನ ಭಾರತ ಸರ್ಕಾರ ಇದಕ್ಕೆ ತೆಗೆದಿಟ್ಟಿತ್ತು. ಇವ್ರೇನ್ ಮಾಡ್ತಾರೆ ಅಂತ ಅಂದ್ರೆ ರೈತರ ಬಳಿ ರೈತರಿಗೆ ಸಾಲ ಕೊಟ್ಟಿರ್ತಾರೆ ಬ್ಯಾಂಕ್ನವರು. ಈ ರೈತರು ಇನ್ಸೂರೆನ್ಸ್ ನ ಖರೀದಿ ಮಾಡಬೇಕಾಗತ್ತೆ. ಇನ್ಸೂರೆನ್ಸ್ ಎಷ್ಟು? ಇನ್ಸೂರೆನ್ಸ್ ಅಂದ್ರೆ ಖಾರಿಫ್ ಬೆಳೆಗಳಿದ್ರೆ 2%, ಪ್ರೀಮಿಯಂ ರೇಟ್ ಇರುತ್ತೆ. ರಾಬಿ ಬೆಳೆಗಳಿಗೆ 1.5%, ಹಾರ್ಟಿಕಲ್ಚರ್ಗೆ 5%. ನೀವು ನೆನ್ಪಿಟ್ಕೊಡ್ಬೇಡಿ ಇದನ್ನ, ಬಟ್ ವೆರೈಟಿ ಇದೆ, ಒಂದೇ ಫಿಕ್ಸ್ ರೇಟ್ ಇಲ್ಲ ಅಂತ ತಿಳ್ಕೊಡ್ರಿ. ಸಾಲ ತಗೊಂಡ್ರ ರೈತರಿಗೆ ಕಂಪಲ್ಸರಿ ಇದೆ ಅದು ಫಸಲ್ ಬಿಮಾ ಯೋಜನೆ. ಆಮೇಲೆ ಉಳಿದಿರೋರಿಗೆ ವಾಲಂಟರಿ ಆಗಿದೆ. ನೆನ್ಪಿಟ್ಕೊಡ್ರಿ, ಉಳಿದಿರೋರಿಗೆ ಇದು ವಾಲಂಟರಿ. ಎಲ್ಲಾ ರೈತರು ಕಂಪಲ್ಸರಿ ಆಗಿ ಫಸಲ್ ಬಿಮಾ ಯೋಜನೆಯನ್ನು ತಗೊಳ್ಬೇಕಂತ ಇಲ್ಲ. ನೆನ್ಪಿಟ್ಕೊಡ್ರಿ, ಯಾರು ತಗೊಳ್ಬೇಕು ಅಂದ್ರೆ ಸಾಲ ತಗೊಂಡಿರ್ತಾರಲ್ಲ ಸರ್ಕಾರದ ಬಳಿ, ಅಂತ ರೈತರು ಈ ಫಸಲ್ ಬಿಮಾ ಯೋಜನೆಯಲ್ಲಿ ರಿಜಿಸ್ಟರ್ ಆಗ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಆಪ್ ಗಳನ್ನ, AI ಗಳನ್ನ, ಡ್ರೋನ್ ಗಳನ್ನ ಎಲ್ಲ ಇಲ್ಲಿ ಬಳಸಲಾಗುತ್ತೆ. ಇದಿಷ್ಟು ಯಾವ್ದ್ರ ಬಗ್ಗೆ ಮಾಹಿತಿ ಅಂತ ಅಂದ್ರೆ ಈ ಒಂದು ಅಗ್ರಿಕಲ್ಚರ್ ಕ್ರೆಡಿಟ್ ಬಗ್ಗೆ. ಇನ್ ನೆಕ್ಸ್ಟ್ ಅಗ್ರಿಕಲ್ಚರ್ ನ ಪಾಲಿಸಿ ಫ್ರೇಮ್ವರ್ಕ್ ಅಂತ ತಗೊಂಡ್ರೆ ಭಾರತದಲ್ಲಿ CCAP 1965 ಅಂತ ಬರುತ್ತೆ. ಸೊ ಏನಪ್ಪಾ ಇದು? ನಾನು ನಿಮ್ಗೆ ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ. ಏನು CCAP ಅಂತ ಅಂದ್ರೆ ಚೆಕ್ ಮಾಡ್ಕೊಡ್ರಿ, ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಇದು MSP ಅನ್ನ ರೆಕಮೆಂಡ್ ಮಾಡುತ್ತೆ. MSP ಅಂದ್ರೆ ಮಿನಿಮಮ್ ಕನಿಷ್ಠ ಬೆಂಬಲ ಬೆಲೆ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಅರ್ಥ ಆಯ್ತಾ? ಸೊ ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಆಗಿದೆ. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಮತ್ತು ಫಾರ್ಮರ್ಸ್ ವೆಲ್ಫೇರ್ ನ ಅಡಿಯಲ್ಲಿ ಬರುತ್ತೆ ಇದು. ಚೇರ್ಮನ್ ಇರ್ತಾರೆ, ಇದಕ್ಕೊಬ್ರು ಸೆಕ್ರೆಟರಿ ಇರ್ತಾರೆ, ಅಫಿಷಿಯಲ್ ಮೆಂಬರ್ ಇರ್ತಾರೆ ಇಬ್ರು, ನಾನ್ ಅಫಿಷಿಯಲ್ ಮೆಂಬರ್ ಕೂಡ ಇದಕ್ಕೆ ಇರ್ತಾರೆ. ಇನ್ನು ನಬಾರ್ಡ್ ಅನ್ನುವಂತ ಒಂದು ಸಂಸ್ಥೆ ಬರುತ್ತೆ. ಇದರ ಉದ್ದೇಶ ಏನು ಅಂತಂದ್ರೆ ಪ್ರೊವೈಡ್ ಅಂಡ್ ರೆಗ್ಯುಲೇಟ್ ಕ್ರೆಡಿಟ್ ಫಾರ್ ಅಗ್ರಿ ಅಂಡ್ ರೂರಲ್ ಡೆವಲಪ್ಮೆಂಟ್. ಅಗ್ರಿಕಲ್ಚರ್ ಮತ್ತು ರೂರಲ್ ಡೆವಲಪ್ಮೆಂಟ್ ಗೆ ಇದು ಸಾಲ ಕೊಡುವಂತ ಕೆಲಸ ಮಾಡುತ್ತೆ. ಹಾಗೇನೆ ಸಣ್ಣ ಸಣ್ಣ ಬ್ಯಾಂಕ್ ಗಳೆಲ್ಲ ಇರುತ್ತಲ್ಲ, ಅವುಗಳಿಗೆ ಇದು ಫಿನಾನ್ಸಿಂಗ್ ಸಾಲವನ್ನ ಕೊಡುತ್ತೆ. ಓಕೆ, ಸೆಲ್ಫ್ ಹೆಲ್ಪ್ ಬ್ಯಾಂಕ್ ಗಳಿಗೆ ಕೂಡ ಲಿಂಕೇಜ್ ಮಾಡುತ್ತೆ. ಸೆಲ್ಫ್ ಹೆಲ್ಪ್ ಗ್ರೂಪ್ ಗಳಿಗೆ, ಅಂದ್ರೆ ಸ್ತ್ರೀ ಸಹಾಯ ಸಂಘಗಳೆಲ್ಲ ಇರ್ತಾವಲ್ಲ ಅಂತದ್ದು. ಸಪೋರ್ಟ್ಸ್ ರೂರಲ್ ಇನ್ಫ್ರಾ ಥ್ರೂ RIDF, ಮೂಲ ಸೌಕರ್ಯ ಅಭಿವೃದ್ಧಿಗೆ, ಹಳ್ಳಿ ಭಾಗದಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಗೆ ಇದು ಹೆಲ್ಪ್ ಮಾಡುತ್ತೆ. SFAC 1994 ಏನು ಇದು? ಹೋಮ್ ವರ್ಕ್ ನಿಮಗೆ, ಫುಲ್ ಫಾರ್ಮ್ ಚೆಕ್ ಮಾಡಿ ಕಮೆಂಟ್ ಸೆಕ್ಷನ್ ಬರೀರಿ. ಇದು ಅಗ್ರಿಕಲ್ಚರ್ ಬಿಸಿನೆಸ್ ಅನ್ನ ಪ್ರಮೋಟ್ ಮಾಡುತ್ತೆ. ಹಾಗೇನೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಗಳನ್ನು ಕೂಡ ಪ್ರಮೋಟ್ ಮಾಡುತ್ತೆ. ಅಂದ್ರೆ ರೈತರು ತಮ್ಮ ಆರ್ಗನೈಸೇಷನ್ ಗಳನ್ನ ಮಾಡ್ಕೊಳ್ಬಹುದು, ಅಗ್ರಿಕಲ್ಚರ್ ನ ಬೆಳೆಸೋಕೆ ಪ್ರಯತ್ನ ಪಡುತ್ತೆ. ಇದು ಇಂಪ್ಲಿಮೆಂಟ್ಸ್ ಇನಾಮ್ ಪ್ಲಾಟ್ಫಾರ್ಮ್ ಫಾರ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್. ರಾಷ್ಟ್ರ ಮಟ್ಟದಲ್ಲಿ ಆನ್ಲೈನ್ ಒಂದು ವೆಬ್ಸೈಟ್ ಇದೆ ರೈತರಿಗೆ, ಇನಾಮ್ ಅಂತ ಹೇಳಿ. ಇಲ್ಲಿ ಅವರು ತಮ್ಮ ಪ್ರಾಡಕ್ಟ್ ಗಳನ್ನ ಲಿಸ್ಟ್ ಮಾಡ್ಕೊಂಡು ಸೇಲ್ ಮಾಡಬಹುದು. ಅಪೇಡಾ ಅಂತ ಬರುತ್ತೆ. ಫುಲ್ ಫಾರ್ಮ್ ಏನಿದೆ ಚೆಕ್ ಮಾಡ್ಕೊಳ್ಳಿ. ಹೋಮ್ವರ್ಕ್ ನಿಮಗೆ 1985 ಆರಂಭ ಆಗಿದೆ. ಅಗ್ರಿಕಲ್ಚರ್ ನ ಪ್ರಾಡಕ್ಟ್ ಗಳನ್ನ ಎಕ್ಸ್ಪೋರ್ಟ್ ಮಾಡೋಕೆ ಇದು ಸಪೋರ್ಟ್ ಮಾಡುತ್ತೆ. ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಆಗಿ ಕೆಲಸ ಮಾಡುತ್ತೆ. ಮಿನಿಸ್ಟ್ರಿ ಆಫ್ ಕಾಮರ್ಸ್ ನ ಅಡಿಯಲ್ಲಿ ನೆನ್ಪಿಟ್ಕೊಡ್ರಿ. ಹಾಗೆ ಶುಗರ್ ಇಂಪೋರ್ಟ್ ಮತ್ತು ಪ್ರಮೋಟ್ಸ್ ಎಕ್ಸ್ಪೋರ್ಟ್ ಇನ್ಫ್ರಾಸ್ಟ್ ಡೆವಲಪ್ಮೆಂಟ್. ಓಕೆ, ಇದು ಶುಗರ್ ಇಂಪೋರ್ಟ್ ಮೇಲೂ ಕೂಡ ಫೋಕಸ್ ಮಾಡುತ್ತೆ, ಅಂದ್ರೆ ಮಾನಿಟರ್ ಮಾಡುತ್ತೆ ಅದನ್ನ. ಇನ್ನು ಅಗ್ಮಾರ್ಕ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಸಂಸ್ಥೆ ನಮ್ಮ ದೇಶದಲ್ಲಿ. ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳಿಗೆ ಸರ್ಟಿಫಿಕೇಟ್ ಕೊಡುವಂತ ಕೆಲಸನ ಮಾಡುತ್ತೆ ಅಗ್ರಿಕಲ್ಚರ್ ಗಳಿಗೆ. ಹಾಗೇನೆ FSSAI ಅಂತ ಒಂದಿದೆ ನೋಡ್ರಿ, ಇದೇ ಕೊಡುತ್ತೋ ಇಲ್ಲೋ ಚೆಕ್ ಮಾಡ್ರಿ ಇದನ್ನ. ಓಕೆ, ನೆನ್ಪಿಟ್ಕೊಡ್ರಿ ಇಷ್ಟು ಪಾಯಿಂಟ್ ಅನ್ನ. ಇನ್ನು ಫುಡ್ ಡಿಸ್ಟ್ರಿಬ್ಯೂಷನ್ ಅಂತ ನೋಡಿದ್ರೆ ಆಹಾರದ ವಿತರಣೆ ಅಂತ ತೆಗೆದುಕೊಂಡ್ರೆ ನಮ್ಮ ದೇಶದಲ್ಲಿ ಯಾವ ತರ ಅಗ್ರಿಕಲ್ಚರ್ ನ ವಿತರಣೆ ಮಾಡ್ಲಾಗತ್ತೆ ಅಂತ ತೆಗೆದುಕೊಂಡ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಮೊದಲೇದು PDS, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಬರುತ್ತೆ. ನೇಷನ್ ವೈಡ್ ಪೋರ್ಟಬಿಲಿಟಿ ಆಫ್ ರೇಷನ್ ಕಾರ್ಡ್ ಹೋಲ್ಡರ್ಸ್ ಅಂಡರ್ ದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013, 2013ರ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಅಡಿಯಲ್ಲಿ ಬರುತ್ತೆ ಇದು. ಸೊ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ನ ಸಿಸ್ಟಮ್ ನ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಹಾಗೇನೆ ಎಲ್ಲರಿಗೂ ಕೂಡ ಸುಮಾರು 80 ಕೋಟಿ ನಮ್ಮ ದೇಶದ ಜನರಿಗೆ
PDS ಇವತ್ತು ಆಹಾರ ಧಾನ್ಯವನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ನೆಗೋಷಿಯಬಲ್ ವೇರ್ ಹೌಸ್ ರೆಸಿಪ್ಟ್ಸ್ ಅಂತ ಬರುತ್ತೆ, 2011ರಲ್ಲಿ ಆರಂಭ ಆಗಿತ್ತು. ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಲ್ಲಿ ಬರುತ್ತೆ. ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಡಿಯಲ್ಲಿ ಬರುತ್ತೆ ಇದು. ಫಾರ್ಮರ್ಸ್ ಕ್ಯಾನ್ ಸೀಕ್ ಲೋನ್ ಫ್ರಮ್ ಬ್ಯಾಂಕ್ಸ್ ಅಗೇನ್ಸ್ಟ್ ದ ವೇರ್ ಹೌಸ್ ರೆಸಿಪ್ಟ್ಸ್. NWR ಲಾಂಚ್ ಇನ್ 2017. ಏನಪ್ಪಾ ಇದು NWR ಏನಂದ್ರೆ ರೈತರಿದ್ದಾರೆ, ರೈತರು ತಮ್ಮ ಪ್ರಾಡಕ್ಟ್ ಅನ್ನ ಮಾರಾಟ ಮಾಡಿದ್ರೆ ಅವ್ರಿಗೆ ದುಡ್ಡು ಬರುತ್ತೆ. ಬಟ್ ಇನ್ನೂ ಮಾರಾಟ ಮಾಡಿಲ್ಲ ಅವರು. ಸರ್ಕಾರದ ಗೋಡೌನ್ಗಳಲ್ಲಿ ಎಲ್ಲೋ ಇಟ್ಟಿದ್ದಾರೆ, ಒಂದ್ ಕಡೆ ಇಟ್ಟಿದ್ದಾರೆ ಗೋಡೌನ್ಗಳಲ್ಲಿ. ಬಟ್ ಇನ್ನು ಅವ್ರ ಬಳಿ ದುಡ್ಡು ಬೇಕಾಗಿದೆ ಅವ್ರಿಗೆ ಈಗ ಅರ್ಜೆಂಟು. ಸೊ ಇಲ್ಲಿ ಏನ್ ಇಟ್ಟಿದೀವಂತ ಒಂದು ರೆಸಿಪ್ಟ್ ಕೊಡ್ತಾರಲ್ಲ ಈ ಗೋಡೌನ್ ಅವರು, ಸೊ ಇದರ ಆಧಾರದಲ್ಲಿ ರೈತರು ಸಾಲ ತಗೊಳ್ಳೋದು. ಅರ್ಥ ಆಯ್ತಾ? ಸೊ ಅದನ್ನ ನೆಗೋಷಿಯಬಲ್ ವೇರ್ ಹೌಸ್ ರೆಸಿಪ್ಟ್ಸ್ ಅಡಿಯಲ್ಲಿ ಸಾಲ ತಗೊಳ್ಳುವಂತ ಒಂದು ವ್ಯವಸ್ಥೆ ಇದು. ನೆಕ್ಸ್ಟ್ FCI ಅಂತ ಬರುತ್ತೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ವೆರಿ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಇದು. ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಆಗಿದೆ. 1965ರಲ್ಲಿ ಇದು ಆರಂಭ ಆಯಿತು. ಫುಡ್ ಕಾರ್ಪೊರೇಷನ್ ಆಕ್ಟ್ ಅಡಿಯಲ್ಲಿ ಆರಂಭ ಆಗಿದೆ ಇದು. ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಡಿಯಲ್ಲಿ ಏಜೆನ್ಸಿಯಾಗಿ ಕೆಲಸ ಮಾಡುತ್ತೆ. ಪ್ರೊಕ್ಯೂರ್ಸ್ ಫುಡ್ ಗ್ರೇನ್ಸ್ ಅಟ್ MSP. ಸರ್ಕಾರ MSP ಅನ್ನ ಏನ್ ಘೋಷಣೆ ಮಾಡುತ್ತಲ್ಲ, ಸೊ ಅದರ ಒಂದು ರೇಟ್ ನಲ್ಲಿ ರೈತರಿಂದ ಇದು ಖರೀದಿ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಇದಿಷ್ಟು ಯಾವ್ದ್ರ ಬಗ್ಗೆ ಅಂತ ಅಂದ್ರೆ ಈ ಫುಡ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ. ಇನ್ನು ನೆಕ್ಸ್ಟ್ ಅಗ್ರಿಕಲ್ಚರ್ ಬಗ್ಗೆ ನಾವು ನೋಡೋದಾದ್ರೆ, ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಬಗ್ಗೆ ನಾವಿಲ್ಲಿ ಇನ್ನೊಂದು ಸ್ವಲ್ಪ ಕೆಲವೊಂದು ಅಂಶಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ, ಮುಖ್ಯವಾಗಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟೀಸ್ ಅಂತ ಬರುತ್ತೆ, APMCಗಳು ಅಂತ. ನಿಮ್ ಸಿಟಿಗಳಲ್ಲಿ ಕೂಡ ಇರುತ್ತೆ, ನೀವು ಚೆಕ್ ಮಾಡ್ಕೊಳ್ಬಹುದು. ಇದೇನಿರುತ್ತಂದ್ರೆ ಎಸ್ಟಾಬ್ಲಿಷ್ಡ್ ಬೈ ಸ್ಟೇಟ್ಸ್. ಇದನ್ನ ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದ್ರೆ ರಾಜ್ಯ ಸರ್ಕಾರಗಳು ಎಸ್ಟಾಬ್ಲಿಷ್ ಮಾಡುತ್ತೆ, ಕೇಂದ್ರ ಸರ್ಕಾರ ಅಲ್ಲ. ಯಾಕೆ ಇದನ್ನ ಅಂದ್ರೆ ಪ್ರೈವೇಟ್ನವರು ಇದನ್ನ ದುರ್ಬಳಕೆ ಮಾಡ್ಕೊಳ್ಬಾರ್ದು. ಉದಾಹರಣೆಗೆ ರೈತರು ನಮ್ಮ ಬೆಳೆಯನ್ನ ಸಿಟಿಗೆ ತಗೊಂಡು ಬಂದ್ರು ಅಂದ್ರೆ ಪ್ರೈವೇಟ್ನವರು ಅದನ್ನ ಯಾವ್ದು ಬೇಕಾದ ರೇಟಿಗೆ ತಗೊಳ್ತಾರೆ. ಅದ್ರ ಬದಲಾಗಿ ಅವರು APMCಗೆ ತಗೊಂಡು ಬಂದ್ರೆ ಅವರಿಗೆ ಒಂದು ನ್ಯಾಯಯುತವಾದಂತ ಬೆಲೆ ಸಿಗುತ್ತೆ. ಆ ತರ ಇರುತ್ತೆ. ಇನ್ನು ನಾಮ್ ಅಂತ ಒಂದು ವ್ಯವಸ್ಥೆ ಇದೆ. ಅದೇ ಹೇಳಿದ್ಮೇಲೆ ಆನ್ಲೈನ್ ನಲ್ಲಿ ರೈತರು ತಮ್ಮ ಬೆಳೆಗಳನ್ನ ಮಾರಾಟ ಮಾಡಬಹುದು. ಇದೊಂದು ಎಲೆಕ್ಟ್ರಾನಿಕ್ ಪ್ಲಾಟ್ಫಾರ್ಮ್, ಪ್ಯಾನ್ ಇಂಡಿಯಾ, ದೇಶದಲ್ಲಿ ಎಲ್ಲಿ ಬೇಕಾದಲ್ಲಿ ಮಾರಾಟ ಮಾಡಬಹುದು ಇದನ್ನ. ಓಕೆ, ಮಾರ್ಕೆಟ್ಸ್ ಇನ್ ಅಗ್ರಿ ಪ್ರಾಡಕ್ಟ್ಸ್ ಆರ್ ರೆಗ್ಯುಲೇಟೆಡ್ ಅಂಡರ್ APMC ಆಕ್ಟ್ ಎನಾಕ್ಟೆಡ್ ಬೈ ದ ಸ್ಟೇಟ್ಸ್. APMC ಆಕ್ಟ್ ನಡಿಯಲ್ಲಿ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳ ಮಾರಾಟ ನಡೆಯುತ್ತೆ. ಇನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಕ್ಯೂರ್ಮೆಂಟ್ ಸಿಸ್ಟಮ್ ನಮ್ಮ ದೇಶದಲ್ಲಿ ಯಾವ ತರ ಇದೆ ಅಂತ ನೋಡಿದ್ರೆ ಪ್ರೈಸ್ ಸಪೋರ್ಟ್ ಸಿಸ್ಟಮ್ ಅಂತ ಒಂದು ಬರುತ್ತೆ. ಗೌರ್ಮೆಂಟ್ ಅನೌನ್ಸಸ್ ಫಿಕ್ಸ್ಡ್ ಪ್ರೈಸಸ್, ಎಕ್ಸಾಂಪಲ್ MSP. ಸರ್ಕಾರ ತನ್ನ ಬೆಲೆಯನ್ನ ಫಿಕ್ಸ್ ಮಾಡುತ್ತೆ. ಎಫಿಷಿಯನ್ಸಿ ಪ್ರೈಸ್ ಸಿಸ್ಟಮ್ ಅಂತ ಬರುತ್ತೆ. ಫಾರ್ಮರ್ಸ್ ಕಂಪನ್ಸೇಟೆಡ್ ಫಾರ್ ಡಿಫರೆನ್ಸಸ್ ಬಿಟ್ವೀನ್ MSP ಅಂಡ್ ಮಾರ್ಕೆಟ್ ಪ್ರೈಸ್, ಎಕ್ಸಾಂಪಲ್ PDPS ಅಂಡರ್ PM ಆಶಾ. ಅಂದ್ರೆ ಈಗ MSP ಒಂದು ರೇಟ್ ಇರುತ್ತೆ, ಮಾರ್ಕೆಟ್ ಪ್ರೈಸ್ ಒಂದಿರುತ್ತೆ. ಈ ಸಂದರ್ಭದಲ್ಲಿ ಅಕಸ್ಮಾತ್ MSP ಕಡಿಮೆ ಇದ್ರೆ ರೈತರಿಗೆ ಇನ್ನಷ್ಟು ಸಹಾಯಧನವನ್ನ ಕೊಡಲಾಗುತ್ತೆ. ಒಟ್ನಲ್ಲಿ ರೈತರ ಹಿತವನ್ನ ಕಾಪಾಡೋದು. ಸ್ಟೇಟ್ ಸ್ಪೆಸಿಫಿಕ್ MSP ಸಿಸ್ಟಮ್ ಅಂತ ಬರುತ್ತೆ. ಇಲ್ಲಿ ಏನು ಅಂತ ಅಂದ್ರೆ ಸ್ಟೇಟ್ಸ್ ಡಿಕ್ಲೇರ್ MSPs ಹೈಯರ್ ದನ್ ದ ಸೆಂಟ್ರಲ್ ಫಿಕ್ಸ್ಡ್ ರೇಟ್. ಈಗ ಕೇಂದ್ರ ಸರ್ಕಾರ 1000 ರೂಪಾಯಿ ಅಂತ ಫಿಕ್ಸ್ ಮಾಡಿದೆ, ರಾಜ್ಯ ಸರ್ಕಾರ 1700 ಕೊಡಬಹುದು. ಅಂದ್ರೆ ಮೇಲಿನ 200 ರೂಪಾಯಿನ ರಾಜ್ಯ ಸರ್ಕಾರ ಕೊಡಬಹುದು. ಆ ತರ ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ಸ್ ಅಂತ ಬರುತ್ತೆ. ಫಂಡ್ಸ್ ಟು ಸ್ಟೆಬಿಲೈಸ್ ಪ್ರೈಸಸ್ ಡ್ಯೂರಿಂಗ್ ದ ಪ್ರೈಸ್ ಕ್ರೈಸಿಸ್, ಎಕ್ಸಾಂಪಲ್ ಯೂಸ್ಡ್ ಫಾರ್ TOP ಅಂದ್ರೆ ಇಲ್ಲಿ ಟೊಮ್ಯಾಟೊ, ಆನಿಯನ್ ಮತ್ತು ಪೊಟ್ಯಾಟೊ. ಏನಾಗುತ್ತೆ, ಒಂದೊಂದ್ಸಾರಿ ಬೆಲೆಗಳು ವಿಪರೀತ ಆಗುತ್ತೆ. ಟೊಮ್ಯಾಟೊ ಇರಬಹುದು, ಆನಿಯನ್ ಇರಬಹುದು, ಪೊಟ್ಯಾಟೊ ಇರಬಹುದು. ಆ ಸಂದರ್ಭದಲ್ಲಿ ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಗಳನ್ನ ಬಳಸಲಾಗುತ್ತೆ. ಕಮೋಡಿಟಿ ಸ್ಪೆಸಿಫಿಕ್ ಸಪೋರ್ಟ್ ಅಂತ ಬರುತ್ತೆ. ಶುಗರ್ ಕೇನ್ಗೆ FRP ನ ಸರ್ಕಾರ ಫಿಕ್ಸ್ ಮಾಡುತ್ತೆ. ಉದಾಹರಣೆಗೆ MSP ಇಲ್ಲ ಇವತ್ತು ನಮ್ಮ ಯಾವುದಕ್ಕೆ ಕಬ್ಬಿಗೆ ಏನಿದೆ ಅಂತ ಅಂದ್ರೆ FRP ಅನ್ನುವಂತ ಒಂದು ರೇಟ್ ಇದೆ, ಅದನ್ನ ಸರ್ಕಾರ ಫಿಕ್ಸ್ ಮಾಡಿರುತ್ತೆ. ಸರಿನಾ? ಹಾಗಾದ್ರೆ ನೋಡೋಣ ಯಾವ ತರ ಈಗ ಒಂದು MSP ನ ಸರ್ಕಾರ ನಿರ್ಧಾರ ಮಾಡುತ್ತೆ ಅಂತ ನೋಡೋದಾದ್ರೆ, ಕ್ಯಾಲ್ಕುಲೇಟೆಡ್ ರೆಕಮೆಂಡೆಡ್ ಬೈ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್, CACP. ಮೇಲೆ ಹೇಳಿದ್ನಲ್ಲ ನಾನು ನಿಮಗೆ ಒಂದು ಬೋರ್ಡು, ಈ CACP ಕೊಟ್ಟಿದ್ದಾರೆ ನೋಡ್ರಿ. ಏನಂತ ಅಂದ್ರೆ ಫುಲ್ ಫಾರ್ಮ್ ಅದದ್ದು ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್ ಅಂತ ಬರುತ್ತೆ. ಕ್ಯಾಲ್ಕುಲೇಟ್ಸ್ 3 ಟೈಪ್ಸ್ ಆಫ್ ಪ್ರೊಡಕ್ಷನ್ ಕಾಸ್ಟ್. 3 ರೀತಿಯ ಪ್ರೊಡಕ್ಷನ್ ಕಾಸ್ಟ್ ಗಳನ್ನ ಇದು ಚೆಕ್ ಮಾಡುತ್ತೆ. ಉದಾಹರಣೆಗೆ ಒಂದು MSP, ಒಂದು ಬೆಳೆ MSP ನ ಫಿಕ್ಸ್ ಮಾಡುವಾಗ ಮೊದಲೇದು A2 ಕಾಸ್ಟ್ ಅಂತ ನೋಡ್ತಾರೆ. A2 ಕಾಸ್ಟ್ ಅಂತ ಅಂದ್ರೆ ಆಲ್ ಪೇಡ್ ಔಟ್ ಕಾಸ್ಟ್ ಡೈರೆಕ್ಟ್ಲಿ ಇನ್ಕರ್ಡ್ ಬೈ ದ ಫಾರ್ಮರ್. ಓಕೆ, ಎಲ್ಲಾ ರೀತಿಯ ಖರ್ಚು ಏನ್ ರೈತ ಮಾಡಿರ್ತಾನಲ್ಲ, ಸೀಡ್ ತರುವಾಗ, ನೀರಾವರಿ ಮಾಡುವಾಗ, ಲೇಬರ್ ಗಳನ್ನ ಹಾಕುವಾಗ, ಇದರಲ್ಲಿ A2 ಕಾಸ್ಟ್ ಬರುತ್ತೆ. ನೆಕ್ಸ್ಟ್ FL ಆಡ್ ಮಾಡ್ತಾರೆ ಇದರಲ್ಲಿ, ಅಂದ್ರೆ ಫ್ಯಾಮಿಲಿ ಲೇಬರ್, ಅಂದ್ರೆ ಇವರು ಮನೆಯವರು ಕೂಡ ದುಡ್ದಿರ್ತಾರಲ್ಲ, ಅದ್ರ FL ಆಗುತ್ತೆ. ಇದನ್ನ ಟೋಟಲ್ ಆಗಿ ಸೇರಿಸಿದಾಗ ಟೋಟಲ್ ಪ್ರೊಡಕ್ಷನ್ ಕಾಸ್ಟ್ ಆಗುತ್ತೆ. ಇದೇನಿರುತ್ತಲ್ಲ, ಇದರ 1.5ಯಿಂದ 2 ಪಟ್ಟು ಆಡ್ ಮಾಡಿದ್ರೆ ಅದೇ MSP. ಉದಾಹರಣೆಗೆ ಒಬ್ಬ ರೈತ 100 ರೂಪಾಯಿ ಖರ್ಚು ಮಾಡಿದಾನಂತ ಅಂದ್ರೆ ಒಂದು ಬೆಳೆಯನ್ನ ಬೆಳೆಯುವಾಗ ಲೇಬರ್ ಕಾಸ್ಟ್ ಸೇರಿಸಿ, ಮನೆಯವರು ದುಡಿದೆಲ್ಲ ಸೇರಿಸಿ ಇಂಟು 1.5 ಅಂದ್ರೆ 1.5 ಪಟ್ಟು ಅದ್ರದ್ದು ಅಂತ ಅಂದ್ರೆ ಸುಮಾರು 150 ರೂಪಾಯಿ ಕೊಡೋದು. ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು 50% ಅವರ ಮನೆಗೆ 50 ರೂಪಾಯಿ ಆದ್ರೂ ಲಾಭ ಆಗೋ ತರ ಮಾಡೋದು.
ಸರಿನಾ? ಸ್ವಾಮಿನಾಥನ್ ಕಮಿಷನ್ 2006ರಲ್ಲಿ ರೆಕಮೆಂಡೇಶನ್ ಮಾಡಿತ್ತು. ಏನ್ ಮಾಡಿತ್ತು ಅಂತ ಅಂದ್ರೆ ಇದ್ರ ಜೊತೆಗೆ C2 ಕಾಂಪ್ರಿಹೆನ್ಸಿವ್ ಕಾಸ್ಟ್ ಅನ್ನು ಆಡ್ ಮಾಡ್ಕೊಡ್ರಿ ಅಂತ ಹೇಳಿತ್ತು. ಓಕೆ, ಏನಪ್ಪ C2 ಅಂತ ಅಂದ್ರೆ ಇನ್ಪುಟೆಡ್ ರೆಂಟ್ ಅಂಡ್ ಇಂಟ್ರೆಸ್ಟ್ ಆನ್ ಓನ್ಡ್ ಲ್ಯಾಂಡ್ ಅಂಡ್ ಕ್ಯಾಪಿಟಲ್. ಅಕಸ್ಮಾತ್ ಬಂಡವಾಳ ಎಲ್ಲ ಹಾಕಿರ್ತಾರಲ್ಲ, ಸೊ ಬೇರೆಯವ್ರ ಜಾಗ ತಗೊಂಡಿದ್ರೆ ಅಲ್ಲಿ ರೆಂಟ್ ಕೊಡಬೇಕಾಗತ್ತೆ, ಸಾಲ ತಂದಿದ್ರೆ ಬಡ್ಡಿ ಕಟ್ಟಬೇಕಾಗತ್ತೆ, ಅದಕ್ಕೆ C2 ಕೂಡ ಆಡ್ ಮಾಡ್ಕೊಡ್ರಿ ಅಂತ ಹೇಳಿದ್ರು. ಸೊ ಇನ್ನು C2 ಕಾಸ್ಟ್ ಗಳನ್ನ ಆಡ್ ಮಾಡಿದಾರಲ್ವ ಇಲ್ಲಿ ನಾವು ಚೆಕ್ ಮಾಡೋಣ. ಸೊ ಈಗ ಇವರು CACP-ನವರು ರೇಟ್ ಫಿಕ್ಸ್ ಮಾಡ್ತಾರೆ, ಇದನ್ನ ಕಳಿಸ್ತಾರೆ ಸರ್ಕಾರಕ್ಕೆ. ಸರ್ಕಾರದಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂತ ಬರುತ್ತೆ. ಸೊ ಇವರು ಇಲ್ಲಿ ಚೇರ್ಮನ್ ಪ್ರಧಾನಮಂತ್ರಿ ಅವರು ಇರ್ತಾರೆ. ಇವರು CACP-ನವರು ರಿಪೋರ್ಟ್ ಕಳಿಸಿದ್ರಲ್ಲ ಅದನ್ನ ಚೆಕ್ ಮಾಡ್ತಾರೆ, ಇವರು ಚೆಕ್ ಮಾಡಿ ಅಪ್ರೂವ್ ಮಾಡ್ತಾರೆ. ಇವರು ಇಲ್ಲಿ FCI ಒಂದು ನೋಡಲ್ ಏಜೆನ್ಸಿ ಆಗಿ ಕೆಲಸ ಮಾಡುತ್ತೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಇದನ್ನ ಮೇಲುಸ್ತುವಾರಿ ಮಾಡ್ತಾರೆ, ಅಂದ್ರೆ ಖರೀದಿ ಮಾಡೋದು ಇವರೇ ಕೆಲಸ. ಇನ್ನು ಕಾಸ್ಟ್ ಏನೇನ್ ಕನ್ಸಿಡರ್ ಮಾಡ್ತಾರೆ ಅಂತ ನೋಡೋದಾದ್ರೆ ಬೋತ್ A2 ಪ್ಲಸ್ FL ಅಂಡ್ C2. ಈಗ C2 ಕೂಡ ತೆಗೆದುಕೊಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ಥಿಂಗ್ ನೆನ್ಪಿಟ್ಕೊಡ್ರಿ. ಈ C2 ಯಾರು ರೆಕಮೆಂಡ್ ಮಾಡಿದ್ರು? ಸ್ವಾಮಿನಾಥನ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ್ದಾರೆ. ಇನ್ನು ಎಕನಾಮಿಕ್ ಕಾಸ್ಟ್ ಆಫ್ ಫುಡ್ ಗ್ರೇನ್ಸ್ ಅಂತ ನೋಡಿದ್ರೆ MSP ಪ್ಲಸ್ ಬೋನಸ್ ಪ್ಲಸ್ ಪ್ರೊಕ್ಯೂರ್ಮೆಂಟ್ ಇನ್ಸಿಡೆನ್ಸ್ ಪ್ಲಸ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್. ಎಕನಾಮಿಕ್ ಕಾಸ್ಟ್ ಆಫ್ ಫುಡ್ ಗ್ರೇನ್ಸ್ ಅಂತ ಅಂದ್ರೆ ಆಹಾರ ಧಾನ್ಯಗಳಿಗೆ ಇಷ್ಟೆಲ್ಲ ಬೆಲೆಯನ್ನ ಈಗ ಸರ್ಕಾರದವರು ಕೊಡ್ತಾ ಇದ್ದಾರೆ. 2019ರಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಡ್ರಿ. ಎಕನಾಮಿಕ್ ಕಾಸ್ಟ್ ಆಫ್ ಫುಡ್ ಗ್ರೇನ್ಸ್ ಅಲ್ಲಿ ಏನೇನಿರುತ್ತೆ ಅಂತ ಕೇಳಿದ್ರೆ MSP ಇರುತ್ತೆ, ಬೋನಸ್ ಇರುತ್ತೆ, ಪ್ರೊಕ್ಯೂರ್ಮೆಂಟ್ ಕೆಲವೊಂದ್ ಸಾರಿ ಇರುತ್ತೆ, ಆಮೇಲೆ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಕೂಡ ಇರುತ್ತೆ. MSP ಯಾವ್ದಕ್ಕೆ ಇದೆ ಅಂತ ಅಂದ್ರೆ 7 ಧಾನ್ಯಗಳಿಗೆ, 5 ಕಾಳುಗಳಿಗೆ, 8 ಆಯಿಲ್ ಸೀಡ್ಗಳಿಗೆ ಕೊಡಲಾಗಿದೆ. ಹಾಗೇನೆ ಕೋಪ್ರಾ ಡಿಹಸ್ಕ್ಡ್ ಕೋಕೋನಟ್ ಅಂತ ಅಂದ್ರೆ ಮೇಲೆ ಬಿಚ್ಚಿರ್ತಾರಲ್ಲ ಅದು ತೆಂಗಿನಕಾಯಿ ಒಳಗಿಂದಿರುತ್ತಲ್ಲ ಅದು ರಾ ಕಾಟನ್ಗೆ ಮತ್ತು ರಾ ಜೂಟ್ಗೆ ಇದೆ. ಶುಗರ್ ಕೇನ್ಗೆ MSP ಇಲ್ಲ, ಬಟ್ FRP ಇದೆ, ನೆನ್ಪಿಟ್ಕೊಡ್ರಿ. ಸೊ FRP ಅಂತ ಅಂದ್ರೆ ಇದು ಬೈ ದ ಸೆಂಟರ್ ಗವರ್ಮೆಂಟ್ ಬೈ ದ ಶುಗರ್ ಕೇನ್ ಆರ್ಡರ್ 1966. ಇನ್ ಅಡಿಷನ್ ಸ್ಟೇಟ್ಸ್ ಕ್ಯಾನ್ ಡಿಕ್ಲೇರ್ ಸ್ಟೇಟ್ ಅಶ್ಯೂರ್ಡ್ ಪ್ರೈಸಸ್ ಟು ಅಕಾಮಿಡೇಟ್ ದ ರೀಜನಲ್ ಡಿಫರೆನ್ಸಸ್. ಏನಪ್ಪಾ ಇದರ ಅರ್ಥ? ಈಗ ಶುಗರ್ ಕೇನ್ಗೆ ಟನ್ಗೆ 2,500 ಮಿನಿಮಮ್ ಕೊಡ್ರಿ ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ, ರಾಜ್ಯ ಸರ್ಕಾರ ಒಂದು 500 ಎಕ್ಸ್ಟ್ರಾ ಹೇಳ್ಬಹುದು. ಓಕೆ, ಅದನ್ನ SAP ಅಂತ ಕರೀತಾರೆ. ಇದು FRP. ಸರಿನಾ? ಇನ್ನು ಈ ಎಲ್ಲಾ ಬೆಳೆಗಳನ್ನ ದಯವಿಟ್ಟು ಬಾಯಟ್ ಮಾಡಿ ಇಟ್ಕೊಡ್ರಿ, ಫಿಲಿಮ್ಸ್ ಅಲ್ಲಿ ಕೇಳ್ತಿರ್ತಾರೆ. ಸರಿನಾ? ಹಾಗೇನೆ ಈ FRP ರೇಟ್ ಅನ್ನು ಕೂಡ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ನವರೇ ಅಪ್ರೂವ್ ಮಾಡೋದು ಯಾರು ಇರ್ತಾರೆ? ಇಲ್ಲಿ PM ಅವರು ಇದ್ರೆ, ಚೇರ್ಮನ್ ಆಗಿರ್ತಾರೆ. ವೆರಿ ಇಂಪಾರ್ಟೆಂಟ್ ಥಿಂಗ್, ನೆನ್ಪಿಟ್ಕೊಡ್ರಿ ಇದನ್ನ. ಇನ್ನು MSP ಫಾರ್ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಬರುತ್ತೆ. ಈಗ ಕಾಡಿನಲ್ಲಿ ಬುಡಕಟ್ಟು ಸಮುದಾಯದವರು ಕೆಲವೊಂದು ಬೆಳೆಗಳನ್ನ ತಂದು ಮಾರಾಟ ಮಾಡ್ತಿರ್ತಾರಲ್ಲ, ಅವುಗಳನ್ನ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಕರೀತಾರೆ. ಇಟ್ ಈಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂಡರ್ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ನಡಿಯಲ್ಲಿ ಬರುತ್ತೆ. ಈಗ ಕಾಡಿನಲ್ಲಿ ಸೊಪ್ಪು ಇರುತ್ತೆ, ಅದನ್ನ ತಂದು ಮಾರ್ತಾರೆ ನೋಡ್ರಿ, ಆ ತರ ನೆನ್ಪಿಟ್ಕೊಳ್ಳಿ ಅದನ್ನ. ಇಲ್ಲಿ ಅವರಿಗೆ ಸೂಕ್ತವಾದಂತ ಬೆಲೆಯನ್ನ ಕೊಡೋದು ರೈತರಿಗೆ. ಎವ್ರಿ 3 ವರ್ಷಕ್ಕೊಂದ್ಸಾರಿ ಇದನ್ನ ರಿವ್ಯೂ ಮಾಡ್ತಾರೆ. ಟ್ರೈಫೆಡ್ ಅನ್ನುವಂತ ಏಜೆನ್ಸಿ ಇದರ ನೋಡಲ್ ಏಜೆನ್ಸಿ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಇದು ಖರೀದಿ ಮಾಡ್ಕೊಳ್ಳುತ್ತೆ. ಟ್ರೈಫೆಡ್ ಅಂದ್ರೆ ಏನು, ಫುಲ್ ಫಾರ್ಮ್ ಚೆಕ್ ಮಾಡ್ಕೊಳ್ಳಿ ಇದ್ರದ್ದು. ಸೊ ಇಲ್ಲಿ MSP ಇದು, ಇಲ್ಲಿ ನಾರ್ಮಲ್ MSP ಇದು ನೋಡಲ್ ಏಜೆನ್ಸಿ ಆಗಿ FCI ಇತ್ತು. ಇಲ್ಲಿ ಯಾವ್ದಿದೆ ಅಂತ ಅಂದ್ರೆ ಟ್ರೈಫೆಡ್ ಇದೆ. ವೆರಿ ಇಂಪಾರ್ಟೆಂಟ್ ಇದು. 70+ ಐಟಮ್ಸ್, ಎಕ್ಸಾಂಪಲ್ ನೈಸರ್ ಸೀಡ್ ಗಳನ್ನ ಇಲ್ಲಿ ಆಡ್ ಮಾಡಲಾಗಿದೆ. ಬಹಳಷ್ಟು ಪ್ರಾಡಕ್ಟ್ ಗಳು, ನೋ ನೀಡ್ ಟು ರಿಮೆಂಬರ್ ಎವ್ರಿಥಿಂಗ್. ಓಕೆ, ದ ಆಕ್ಟ್ ಎಕ್ಸ್ಪ್ಲಿಸಿಟ್ಲಿ ಎಕ್ಸ್ಕ್ಲೂಡ್ಸ್ ಟಿಂಬರ್ ಅಂಡ್ ಸ್ಯಾಂಡಲ್ವುಡ್. ನೋಡಿ, ಕಾಡಿನಿಂದ ಮರಗಳನ್ನ ಕಡ್ಕೊಂಡು ಬರಬಹುದು, ಟಿಂಬರ್ ಮತ್ತು ಸ್ಯಾಂಡಲ್ವುಡ್ ಇವುಗಳನ್ನ ಕಟ್ ಮಾಡ್ಕೊಂಡು ಬಂದ್ರೆ ಇದಕ್ಕೆ MFP ಇಲ್ಲ, ಮಿನಿಮಮ್ ಫಾರೆಸ್ಟ್ ಪ್ರೊಡ್ಯೂಸ್, ಇದಕ್ಕೆ ಕೊಡಲ್ಲ ಸರ್ಕಾರದವರು. ಯಾವುದೇ ರೀತಿ ಇದು ಬ್ಯಾನ್ ಕೂಡ ಮಾಡಲಾಗಿದೆ ಇದನ್ನ. ಹಾಗೇನೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಪ್ರೈಸ್ ಕೇಸ್ ಆಫ್ ರೈಸ್ ಇನ್ ಇಂಡಿಯಾ. ಓಕೆ, ರೈಸ್ ಅಂತ ಬಂದ್ರೆ ಭಾರತದಲ್ಲಿ ಇರುವಂತಹ MSP, ಗೌರ್ಮೆಂಟ್ ಟ್ರೇಡಿಂಗ್ ಪಾಲಿಸೀಸು, ಗೌರ್ಮೆಂಟ್ ಸ್ಟಾಕ್ ಫೈಲಿಂಗು, ಕನ್ಸ್ಯೂಮರ್ ಸಬ್ಸಿಡಿ, ಕೋಲ್ಡ್ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್, ಇದೆಲ್ಲನೂ ಕೂಡ ಏನಾಗತ್ತಂದ್ರೆ ಪ್ರಭಾವ ಬೀರುತ್ತೆ ಯಾವುದೇ ಒಂದು ಬೆಳೆಯನ್ನ ಬೆಳೆಯುವಾಗ. ರೈಸ್ ಅಂತ ಬಂದ್ರೆ ಇದರಲ್ಲಿ ಈ ತರಹದ ಒಂದು ನಿರ್ಧಾರಗಳು ಆಗುತ್ತೆ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸು. ಇದು ಒಂದು 45 ನಿಮಿಷದಲ್ಲಿ ನಾನು ಎಲ್ಲ ಮಾಹಿತಿನ ಕೊಟ್ಟಿದ್ದೀನಿ ನಿಮ್ಗೆ. ಇನ್ನೊಂದು ಇದೇ ತರ 45 ನಿಮಿಷದ ವಿಡಿಯೋ ಮಾಡ್ತೀನಿ. ಅಗ್ರಿಕಲ್ಚರ್ ಬಗ್ಗೆ ಇರುವಂತ ಇನ್ನಷ್ಟು ಮಾಹಿತಿನ ಕೊಡ್ತೀನಿ. ದಯವಿಟ್ಟು ಮಿಸ್ ಮಾಡದೆ ಇದನ್ನೆಲ್ಲ ಬಾಯಟ್ ಮಾಡ್ಕೊಂಡು ಹೋಗ್ಬೇಡಿ. ಎಕ್ಸಾಮ್ ಅಲ್ಲಿ ಒಳ್ಳೆ ಅಂಕಗಳು ನಿಮ್ಗೆ ಸಿಗುತ್ತೆ. ನಿಮಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಬರೀರಿ. ಮತ್ತೆ ಸಿಗೋಣ. ನಮಸ್ಕಾರ. ಆಲ್ ದಿ ಬೆಸ್ಟ್. ಎಲ್ಲರೂ ಕೂಡ ಪ್ರಿಲಿಮ್ಸ್ ಅಲ್ಲಿ ಯಶಸ್ವಿಯಾಗಿ.